ವಿಜಯ್ ಆದ ನಾನು. ವಿಜಯ್ ಆದ ನಾನು. ಹೇಮಂತ್ ಕುಮಾರ್ ಆದ ನಾನು. ಮಾಸ್ತಿ ಉಪ್ಪರಳ್ಳಿ ಆದ ನಾನು. ಮನೆ ಅಡ್ರೆಸ್ಸು ಹೇಳ್ತಿದ್ದೀರಾ? ನಿಮ್ಮದು ಮಿಡಲ್ ಕ್ಲಾಸ್ ಬುದ್ಧಿ ನಿಮ್ಮದು. ಹುಡುಗಿಗೋಸ್ಕರ ಅಪ್ಪ ಅಮ್ಮನ್ನ ಕಷ್ಟದ ಜೊತೆಗೆ ಫ್ರೆಂಡ್ಸ್ನ ಬಿಡದಿರೋದೇ ಮಿಡಲ್ ಕ್ಲಾಸ್ ಬುದ್ಧಿ ಆದರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. ಕಾರ್ತಿಕ್ ಯಾಕೆ ಬರಲಿಲ್ಲ ಇಂಟರ್ವ್ಯೂಗೆ? ಹೇಳೇ ನಾನು ಯಾರು ಕರೆದೇ ಇಲ್ಲ. ಗುಡ್. ನನಗೆ ಮಜಾ ಬರ್ತಿಲ್ಲ ಇಂಟರ್ವ್ಯೂ. ಈಗ ನಾವೇ ಮಾಡ್ಕೊಳ್ಳೋಣ ಅಂತ ಒಂದು ಸೆಗ್ಮೆಂಟು. ಏನ ಸರಿ. ಅವರೊಬ್ಬರೇ ಗಲೀಜು, ಇವರಿಬ್ಬರು ನಕ್ಬಿಟ್ರು ನೋಡಿ. ಒಂದು ಮಗು ಅಲ್ಲ ಸರ್ ನಿಮಗೆ? ಏನು ಹೆಸರು? ಲಿಯಾನಾ. ನೈಸ್. ಏನು ಓದ್ತಾರೆ? ಶಿ ಈಸ್ 15 months old. ಇನ್ನು ಇದರಲ್ಲಿ ಬಾಣಂತನದಲ್ಲಿದ್ದಾರೆ ಸರ್ ಇವರು. ಯಾವಾಗಲೂ ಫ್ರಿಜ್ಜು ವಾಷಿಂಗ್ ಮಿಷಿನ್ ತಗೊಳೋದೇ ಆಗೋಯ್ತು. ದುಡ್ಡು ಎಣ್ಸೋ ಮಿಷಿನ್ ತಗೊಬೇಕು. ನಿಮ್ಮಲ್ಲಿ ಇದೆಯಾ ಸರ್ ದುಡ್ಡು ಎಣಿಸೋ ಮಿಷಿನ್? ಎರಡಿದೆ. 2 ಈ ಥರ ಶೋ ಮಾಡ್ತಾ ಇದ್ರೆ 2-4 ತಗೊಂಬೋದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ನೀವು ಆಡಿಯೋ ಎಸ್ ಹಲೋ. ಅಷ್ಟೇನಾ? ಹಲೋ ನಿಮ್ಮದು ಸರ್? ಟೀ ಬಂದಿಲ್ಲ. ಕೇಳಿಸ್ತಿದ್ಯಾ? ಕಾಫಿ ಬಂತು. ಪ್ರೊಡ್ಯೂಸರಿಂದ ದುಡ್ಡು ಬಂದಿದೆಯಾ? ಅಷ್ಟು ಬಂದರೆ ಸಾಕು. ಟೀ ಅದಕ್ಕೆ ಇಂಟರ್ವ್ಯೂ ಬಂದಿರೋದು. ಹೌದಾ? ಮಾಸ್ತಿಗಳೇ ಬಂತು ಸರ್. ಅಲ್ಲ ಮೈಕು ಕೇಳಿಸ್ತಿದ್ಯಾ? ರವಿ ಸರ್ ಫ್ಯಾನು ಇವಾಗ. ಅವ್ರದ್ದು ಇನ್ನೂ ಒಂದು ಗುಂಡಿ ಹೋಗುತ್ತೆ. ಪ್ರೇಮ ಇದು ವ್ಯಾಲೆಂಟೈನ್ಸ್ ಡೇ ತೆಗೀರಿ ಪರವಾಗಿಲ್ಲ. ಬೇಡ. ಸೂಪರ್. ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಎಂದಿನಂತೆ ಇವತ್ತು ನಮ್ಮ ನಾಗರಬಾವಿಯ ಔಟರ್ ರಿಂಗ್ ರೋಡಲ್ಲಿರುವಂತಹ ಕ್ಲಾಸಿಕ್ ಸ್ಟುಡಿಯೋಸ್ಗೆ ನಮ್ಮ ಸ್ಟುಡಿಯೋನ ಶಿಫ್ಟ್ ಮಾಡಿದ್ದೀವಿ. ಕ್ಲಾಸಿಕ್ ಸ್ಟುಡಿಯೋ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಸಿನಿಮಾಗಳ ಫೋಟೋಶೂಟು ಜೊತೆಗೆ ಪಾಡ್ಕಾಸ್ಟ್ಗಳು ಬೇರೆ ಯಾರಾದರೂ ಮಾಡಬೇಕು ಅಂದರೆ ಅಥವಾ ಎಡಿಟ್ ಸಪೋರ್ಟ್ ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ಒಂದೇ ಜಾಗದಲ್ಲಿ 5-6 ಸ್ಟುಡಿಯೋಗಳ ಬ್ಯಾಕ್ಗ್ರೌಂಡ್ಗಳು ಸಿಗುತ್ತೆ ನಿಮಗೆ. ಕ್ಲಾಸಿಕ್ ಸ್ಟುಡಿಯೋ ನಾಗರಬಾವಿ ಬೈಟು ಕಾಫಿ ಎದುರುಗಡೆನೇ ಇದೆ. ಇವತ್ತು ಕನ್ನಡದಲ್ಲಿ ಒಂದು ಬಹು ನಿರೀಕ್ಷಿತ ಚಿತ್ರ ಅಂತಾನೆ ಹೇಳ್ಬೋದಾ ಅಥವಾ ಸುಳ್ಳು ಹೇಳ್ತೀನಿ? ನಿರೀಕ್ಷೆ ಇದೆ. ಬಹು ನಿರೀಕ್ಷಿತ ಚಿತ್ರ ಆಲ್ಫಾ. ಈ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಆಲ್ಫಾ ಅನ್ನೋ ಸಿನಿಮಾ, ಆಲ್ಫಾ ಅಂದ್ರೆ ಏನು, ಯಾರ್ಯಾರು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಎಲ್ಲ ವಿಚಾರಗಳನ್ನ ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ 3 ಜನಕ್ಕೂ ನಮಸ್ಕಾರ. ನಮಸ್ಕಾರ ಸರ್. ನೋಡಕ್ಕೆ ಒಳ್ಳೆ ಮನುಷ್ಯನ ತರ ಕಾಣಿಸಿ ಆಲ್ರೆಡಿ ನಮಗೆ ಪರಿಚಯ ಇದ್ದಾರೆ. ಗೀತಾ ಮತ್ತೆ ಹೊಯ್ಸಳ ಅಂತ ಸಿನಿಮಾದಲ್ಲಿ ನಿರ್ದೇಶನ ಮಾಡಿ ನೋಡಕ್ಕೆ ಒಳ್ಳೆ ಮನುಷ್ಯನ ತರ ಕಾಣ್ತಾರೆ ಸುಮಾರಾಗಿ, ಬಟ್ ಅಷ್ಟು ಒಳ್ಳೆ ಮನುಷ್ಯ ಅಲ್ಲ. ಈಗ 3ನೇ ಸಿನಿಮಾ ಆಲ್ಫಾ ಸಿನಿಮಾನ ನಿರ್ದೇಶನ ಮಾಡ್ತಾ ಇರುವಂತಹ ವಿಜಯ್ ಕುಮಾರ್ ಅವರೇ. ವಿಜಯ್ ಅಷ್ಟೇ ಸರ್. ವಿಜಯ್ ಅಷ್ಟೇ. ಸೊ ವಿಜಯ್ ಅಷ್ಟೇ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೀರೋಯಿನ್ ಬೇಡ, ನಾನು ಒಬ್ಬನೇ ಕೂತ್ಕೋತೀನಿ, ಹೀರೋಯಿನ್ ಜೊತೆ ಕೂತು ಬೋರ್ ಆಗಿದೆ ಅಂತ ಹೀರೋಯಿನ್ನ ಬೇಕಂತಾನೆ ಬಿಟ್ಟು ಬಂದಿರೋ ಈ ಚಿತ್ರದ ಹೀರೋ ಹೇಮಂತ್ ಅಷ್ಟೇನಾ? ಹೇಮಂತ್ ಕುಮಾರ್. ಎಲ್ರು ಅನ್ಕೊಂಡಂಗೆ ನಾನು ಅಕ್ಕಾಡು ಕೊಸ್ಬ ಆಗಿರ್ಬೋದು, ಆದ್ರೆ ಆಟಕ್ಕೆ ಹಳಬ. ಇನ್ನ ನಮ್ಮ ಮನೆ ಮಗಳು ಅಂತಾನೆ ಹೇಳ್ಬೋದು ಇವ್ರನ್ನ. ಅಷ್ಟು ಕೂದಲು ಬಿಟ್ಟಿದ್ದಾರೆ. ಬೇಡ ಸರ್. ಅಲ್ಲ, ಇವ್ರ ಕುಮಾರ್ನಕ್ಕಿಂತ ಅವ್ರಿಗೆ ಹಾಕಿದ್ರು. ಈಗ ನನ್ನ ಕೂದಲು ಕೈ ಹಾಕಿದ್ರು. ಸೊ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ ಇವರಿಗೆ. ನೋಡೋಣ ಇವ್ರ ಆಸ್ತಿಯಾಗಿ ಪರಿವರ್ತನೆ ಆಗ್ತಾರೋ ಇಲ್ವೋ. ಸದ್ಯಕ್ಕೆ ನಮ್ಮ ಆಸ್ಥಾನ ಕಲಾವಿದರು ಆಗಿರುವಂತಹ ಮಾಸ್ತಿ ಅವರು ಬಂದಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. 2 ಅವರ್ ಮುಂಚೆನೆ ಬಂದಿದ್ರು. ಇದು ಕ್ಯಾಮ್ರಾ ಮುಂದೆ ಸ್ವಾಗತ ಅವರಿಗೆ. ಯಾಕೆ ಅವ್ರು 2 ಅವರ್ ಮುಂಚೆ ಬಂದಿದ್ರು ಅಂದ್ರೆ ಇವರೆಲ್ಲ ಲೇಟಾಗಿ ಬಂದರು. ಈ ಮದುವೆಗೆ ಹಿಂದಿನ ದಿನನೇ ಬಂದ್ಬಿಡಿ ಅಂತಾರಲ್ಲ. ಕ್ಯಾಮ್ರಾ ಹಿಂದೆ ನಮ್ಮ ನೆಚ್ಚಿನ ರಾಗನಿಧಿ ಅನೂಪ್ ಸೇಳಿನ್ ಸರ್ ಕೂತಿದ್ದಾರೆ. ಅವ್ರನ್ನ ಆಮೇಲೆ ಮಧ್ಯ ಕರ್ಸ್ಕೊಳ್ಳಿ, ಈಗ ಬೇಡ ಅಂತ ಹೇಳೋರು. ಅವ್ರೇನೋ ಕಾಫಿ ಕುಡಿಬೇಕಂತ. ಸೊ ಹಾಗಾಗಿ ಅವ್ರಿಗೂ ಕ್ಯಾಮ್ರಾ ಹಿಂದೆಯಿಂದನೇ ನಮಸ್ಕಾರ ಸರ್. ಓಕೆ, ಆಲ್ಫಾ ಸಿನಿಮಾ ಏನು ಸರ್? ಆಲ್ಫಾ ಅಂದರೆ? ಆಲ್ಫಾ ಅಂದರೆ ಹೀರೋ ಕ್ಯಾರೆಕ್ಟರ್ ಪಿಕ್ಚರಲ್ಲಿ. ಅವ್ರು ಆಲ್ಫಾ ಥರನೇ ಇರ್ತಾರೆ, ವೆರಿ ಡಾಮಿನೆಂಟ್. ಓಕೆ, ಬೇಸಿಕಲಿ ಆಲ್ಫಾ ಮೀನಿಂಗ್ ಅದೇನೆ, ಡಿಕ್ಷನರಿಲಿ ಇರೋ ಮೀನಿಂಗ್ ಅದೇನೆ, ವೆರಿ ಡಾಮಿನೆಂಟ್ ಒನ್ ಅಂತ. ನೀವು ಹೊಸ ಮೀನಿಂಗ್ ಕೊಡೋ ಯಾವ ಪ್ರಯತ್ನನೂ ಮಾಡಿಲ್ಲ. ಅದು ಸಿನಿಮಾನಲ್ಲಿ ಕೊಟ್ಟಿದ್ದೀವಿ ಸರ್. ನಿನ್ನ ನೋಡಿದ್ರೇ ಗೊತ್ತಾಗುತ್ತೆ ಗಾಂಚಲಿ ತಲೆವರೆಗೂ ಇದೆ ಅಂತ. ಪೊಲೀಸಲ್ಲಿ ಇನ್ಸ್ಪೆಕ್ಟರ್ಗೆ ಅದನ್ನು ಕರೀತಾರೆ ಸರ್. ಆದರೆ ಈ ಆಲ್ಫಾ ಕಮಿಂಗ್, ಆಲ್ಫಾ ಗೋಯಿಂಗ್ ಅಂತ ಟ್ರಿಪಲ್ ಸ್ಟಾರ್. ಅದು ಸಿನಿಮಾದಲ್ಲಿ ನೋಡಿ ಅಂದ್ರೆ ನಂಗೆ ಅವಾಗ ಏನೋ ಒಂದು ಹೊಳಿತು ಸರ್. ಹಿಂಗೆ ಕೈ ಇಟ್ಕೊಂಡು ಒಂದು ಪ್ರಾಮಿಸ್ ಮಾಡೋಣ ಸರ್. ಕೈ ಇಟ್ಕೊಂಬಿಡಿ 3 ಜನ. ವಿಜಯ್ ಆದ ನಾನು. ಹೇಮಂತ್ ಕುಮಾರ್ ಆದ ನಾನು. ಮಾಸ್ತಿ ಉಪ್ಪರಳ್ಳಿ ಆದ ನಾನು. ಮನೆ ಅಡ್ರೆಸ್ಸು ಹೇಳ್ತಿದ್ದೀರಾ? ಈ ಸಿನಿಮಾದ
ಈ ಸಿನಿಮಾ ಎಲ್ಲಾ ವಿಚಾರಗಳನ್ನ ಎಲ್ಲ ವಿಚಾರಗಳನ್ನ ಹೇಳ್ಕೊತೀನಿ. ಎಲ್ಲ ಹೇಳ್ಕೊಡ್ತೀವಿ. ಟ್ರೈಲರ್ ಲಾಂಚು, ಟ್ರೈಲರ್ ಲಾಂಚ್, ಟೀಸರ್ ಲಾಂಚು, ಆಡಿಯೋ ಲಾಂಚ್ ತರ ಬಂದಿರೋ ಗೆಸ್ಟ್ಗಳಿಗೆ ಬಿಲ್ಡಪ್ ಕೊಟ್ಕೊಂಡು ಇವರು ಒಳ್ಳೆಯವರು ಅವ್ರು ಒಳ್ಳೆಯವರು ಅದೆಲ್ಲ ಹೇಳ್ದೆ. ಬರೀ ಸಿನಿಮಾ ಬಗ್ಗೆ ಮಾತ್ರ ಜಾಸ್ತಿ ಮಾತಾಡ್ತೀನಿ. ಈ ಇಂಟರ್ವ್ಯೂ ಇಂಪ್ಯಾಕ್ಟ್ ಆಗೋಂಗ್ ನೋಡ್ಕೋತೀನಿ. ಬಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ತುಂಬಾ ದೊಡ್ಡವರು ಹೇಳಿದ್ರು, ಅಂದ್ರೆ ಅವರು ಪ್ರೊಡ್ಯೂಸರ್ ಅನ್ನ ಹೊರತುಪಡಿಸಿ ತುಂಬಾ ಡೆಡಿಕೇಟೆಡ್ ಆಗಿ ಹೋಮ್ವರ್ಕ್ ಮಾಡಿದ್ದಾರೆ ಸಿನಿಮಾಗಾಗಿ ಅಂತ. ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲ ಲಕ್ಷಣಗಳಿದೆ ಅಂತಾನೆ ಹೇಳಿದ್ರು. ನಿಮ್ಗೂ ಇದೆಯಾ ಆಸೆ ಉಳ್ಕೊಳ್ಳೋಕೆ? ಹೌದು 100%. ಮಚ್ಚೆ ಎಲ್ಲಿದೆ ನಿಮಗೆ? ಮೊದಲನೇ ಸಿನಿಮಾದಲ್ಲೇ 2 ಹೀರೋಯಿನ್ ಹಾಕೊಂಡಿದ್ದೀರಲ್ಲ. ಮತ್ತೆ ಈ ಮೀಸೆ ಒಳಗಡೆ ಇದೆ, ಮುಚ್ಚೋಗಿದೆ, ಕಾಣಿಸ್ತಾ ಇದೆ. ನೋಡಿ ಮುಚ್ಕೊಂಡ್ಬಿಟ್ಟಿದ್ದಾರೆ. ಇದು ಯಾರ್ದು ಡೈರೆಕ್ಟರ್ ಚಾಯ್ಸಾ 2 ಹೀರೋಯಿನ್ ಅಂತ ನಿಮ್ದ? 100% ಡೈರೆಕ್ಟರ್. ನಾನು ಅಲ್ಗೂ ಹೇಳ್ದೆ ಒಂದೇ ಹೀರೋನ್ ಇದ್ರೆ ಸಾಕಲ್ಲ. ನಾನು ಮಾಡಿರೋ 3 ಸಿನಿಮಾಲು ಇಬ್ಬಿಬ್ರು ಹೀರೋಯಿನ್ಗಳೇ ಇರೋದು. ಫಸ್ಟಲ್ಲಿ ಇನ್ನೂ ಜಾಸ್ತಿ. ಅಲ್ಲ ಕತೆ ಹಂಗೆ ಕೇಳ್ತಿತ್ತು. ಅದು ಒಂದು ಹೀರೋಯಿನ್ ಇದ್ರೆ ಡಬಲ್ ಆಕ್ಟಿಂಗ್ ಮಾಡಿಸಿರೋರು. ಹೀರೋಯಿನ್ಗಳು ಇಬ್ಬರಿದ್ರೆ ಸೆಟ್ಟಲ್ಲಿ ಆಕ್ಟಿವ್ ಆಗಿರ್ತಾರೆ. ಮದುವೆ ಮಕ್ಕಳು ಇತ್ಯಾದಿ ಸರ್ ನಿಮ್ಗೆ ಇದಾರೆ, ಒಬ್ಬರೇ ಹೆಂಡತಿ, ಒಂದು ಮಗು. ಅದ್ಯಾಕೆ ಅದಕ್ಕೆ ಮಾತ್ರ ಒಂದಕ್ಕೆ ಇಷ್ಟ ಹಾಕ್ಬೇಕು ಮಾಡಿದ್ರೆ? ಸರ್ ಒಬ್ರಿಗೆ ಲಾಯಲ್ ಆಗಿರೋಣ ಅಂತ. ಸಿನಿಮಾದಲ್ಲಿ ಮಾತ್ರ ಆಟ ಆಡೋಣ, ಆಟ ಆಡ್ಸೋಣ, ನಾವು ಆಟ ಆಡಿಲ್ಲ. ನಂಗೆ ಈ ಡೈರೆಕ್ಟರ್ಗಳ ಚಾಯ್ಸ್ ಇಷ್ಟ ಆಗತ್ತೆ. ಅವ್ರಿಗೆ ಏನೇನು ಆಸೆ ಇರುತ್ತೋ ಅದನ್ನೆಲ್ಲ ಸಿನಿಮಾಲಿ ತೋರಿಸ್ಕೊತಾರೆ. ಜನರು ಅವ್ರದ್ದು ಇದಲ್ವ ಸರ್, ಅದು ಅವ್ರ ಸೃಷ್ಟಿ, ಅವ್ರ ಕನಸು. ಹೇಮಂತ್, ಯಾರು ಫಸ್ಟ್ ಹೇಳಿದ್ದು ನಿಮ್ಮನ್ನ ನೀವು ಹೀರೋ ಮೆಟೀರಿಯಲ್ ಅಂತ? ನಮ್ಮ ತಂದೆ ಫ್ರೆಂಡ್ಸ್ ಯಾರನ್ನ ಸಿಕ್ಕಿದ್ರೆ ಯಾರನ್ನ ಹೇಳೋರು, ನಿಮ್ಮ ತಂದೆ ಹೀರೋ ಅಂತ ಮಾತಾಡ್ಸೋರು. ನಿಮ್ಮ ತಂದೆ ಫ್ರೆಂಡ್ಸ್? ನಿಮ್ಮ ತಂದೆ ಹೇಳಿದಾರಾ? ಹೇಳಿದೆ. ಅಪ್ಪಂಗೆ ಮಗ ಯಾವಾಗಲೂ ಫಸ್ಟ್ ಹೀರೋ, ಅಪ್ಪನಿಗೆ ಮಗ ನನಗೆ ಮಕ್ಳಿಗೆ ಅಪ್ಪ ಯಾವಾಗಲೂ ಕ್ರಾಸ್ ಚೆಕ್ ಮಾಡ್ಕೊತಾ ಇರೋ ನಾನು ಹೇಳಿ. ನೀವು ಉಲ್ಟಾ ಹೇಳಿದ್ರಲ್ಲ. ಯಾಕಂದ್ರೆ ರಿಸರ್ಚ್ ಅಲ್ಲಿ ನೀವು ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ ಅಂತೆಲ್ಲ ಇಲ್ಲ, ನಾನು ಹೀರೋನೇ ಆಗ್ಬೇಕು ಅಂತ ಆ ದೃಢ ಸಂಕಲ್ಪ ಇತ್ತಂತೆ ನಿಮ್ಮಲ್ಲಿ, ಹಂಗಾಗಿ ಹೀರೋ ಆದ್ರಿ ಅಂತ. ಹೌದೌದು. ಖುಷಿ ಆಯ್ತು. ಗುರಿ ಸಾಧಿಸೋ ಕಡೆಗೆ ಹೋಗ್ತಾ ಇದ್ದೀರಾ, ಕಟ್ಔಟ್ ಆಗ್ತಾ ಇದ್ದೀರಾ. ಬಟ್ ನಿಮ್ಮ ಶ್ರಮ ಎತ್ತಿ ಕಾಣುತ್ತೆ ಟ್ರೈಲರ್ ಅಲ್ಲಿ ನೋಡಿದ್ರೆ. ಇವತ್ತು ಅಪ್ಪ ಅಂತ ಒಂದು ಸಾಂಗ್ ಏನೋ ರಿಲೀಸ್ ಮಾಡಿದ್ದೀರಾ, ಅಪ್ಪನೇ ಹೀರೋ ಅಂತ. ಅದಕ್ಕೆ ನಾವು ಹೀರೋ ಮೆಟೀರಿಯಲ್ ಯಾರು ಅಂತ ಹೇಳಿದ್ ಫಸ್ಟ್. ಈಗ ಈ ಡೈಲಾಗ್ ರೈಟರ್ಸ್ಗೆಲ್ಲ ರೂಮ್ ಹಾಕಿ ಕೊಡ್ತಾರಂತಲ್ಲ ಸರ್, ಡೈಲಾಗ್ ಬರೆಯೋಕೆ ಮಾಸ್ತಿ ಅವ್ರಿಗೂ ರೂಮ್ ಹಾಕಿ ಕೊಟ್ಟಿದ್ರಾ? ಇಲ್ಲ ಸರ್, ಅವ್ರಿಗೆ ಕತೆನ ರೇಟ್ ಮಾಡಿ ಬಿಟ್ಬಿಟ್ವಿ. ಅವ್ರು ರೂಮ್ ಹಾಕೊಟ್ಟಿಲ್ಲ, ನನ್ನೇ ರೂಮ್ಗೆ ಹಾಕೊಂಡಿದ್ವಿ. ನಮ್ಮ ಆಫೀಸ್ ರೂಮ್ಗೆ ಹಾಕೊಂಡು ಕತೆ ಹೇಳಿ ಆಮೇಲೆ ಅವ್ರ ರೈಟಿಂಗ್ ಸ್ಪೇಸಲ್ಲಿ ಅವ್ರು ಬರೀತಾರೆ. ಸರ್, ನೀವು ಸಾಮಾನ್ಯವಾಗಿ ಡೈರೆಕ್ಟರ್ಗಳು ಹೊಸ ಹೀರೋಗಳನ್ನು ಹಾಕೊಂಡು ಸಿನಿಮಾ ಮಾಡೋಕ್ಕೆ ಹೆದರ್ಕೋತಾರೆ. ಎಸ್ಪೆಷಲಿ ಈಗ ನೀವು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋಗಳ ಜೊತೆ ಗೀತಾ, ಹೊಯ್ಸಳ ಎಲ್ಲ ಮಾಡಿದವರು, ಮತ್ತೆ ಹೊಸ ಹೀರೋನ ಹಾಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಧೈರ್ಯ ಹೆಂಗೆ ಬಂತು? ಅವೆರಡು ಸಿನಿಮಾ ಅಷ್ಟು ವರ್ಕ್ ಆಗಲಿಲ್ವಲ್ಲ, ಸರಿ ಇನ್ನೇನು ಕಳ್ಕೊಳ್ಳೋದೇನಿಲ್ಲ, ಟ್ರೈ ಮಾಡೋಣ ಹೊಸ ಹೀರೋ ಜೊತೆ ಅಂತ ಟ್ರೈ ಮಾಡಿದ್ದು. ಚಾಲೆಂಜ್ ಆಗೇ ತೊಗೊಂಡಿದ್ದು. ಆ್ಯಂಡ್ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಈಗ ಇವರು ಇದ್ದಿದ್ದು ಡೆಡಿಕೇಶನ್ ಆಗಲಿ ಇದಾಗಲಿ, ಆ್ಯಂಡ್ ಈ ವಾಸ್ ರೆಡಿ ಟು ಡೂ ಎನಿಥಿಂಗ್. ಸೊ ಇವ್ರನ್ನ ಇಟ್ಕೊಂಡು ನನಗೆ ಅದೊಂದು ಫ್ರೀಡಮ್ ಇತ್ತು, ಯಾವುದೇ ಥರ ಬೇಕಾದರೂ ಕತೆ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಒಂದು ನಂಬಿಕೆ ಬಂತು. ಯಾಕಂದರೆ ಈಗ ದೊಡ್ಡ ಸ್ಟಾರ್ನ ಇಟ್ಕೊಂಡು ಗೆಲ್ಲೋದ್ರಕ್ಕಿಂತ ಹೊಸೊಬ್ಬರನ್ನ ಇಟ್ಕೊಂಡು ಗೆದ್ದರೆ ಇನ್ನೂ ಜಾಸ್ತಿ ಸೂಪರ್, ಒಳ್ಳೆಯದು. ಆ್ಯಕ್ಚುಲಿ ಇಂಥವ್ರು ಬೇಕು ಇವ್ರಿಗೆ ಚಪ್ಪಾಳೆ ಹೊಡಿಬೇಕು ನಾವು. ನಿಜ ಸರ್, ಅವ್ರು ಒಳ್ಳೆ ಮಾತು ಹೇಳಿದ್ರು. ಯಾಕಂದರೆ ಹೀರೋಗಳಿಗೆ ಮಾಡೋದು, ಈಗ ಅವ್ರಿಗೆ ಇದು ಮಾಡೋದಕ್ಕಿಂತ ಅವ್ರು ಆಲ್ರೆಡಿ ಜನರ ಮನಸ್ಸಲ್ಲಿ ಗೊತ್ತು. ಕರೆಕ್ಟ್. ಬಟ್ ಹೊಸಬನ್ನ ಆ ಡೈರೆಕ್ಟರ್ ತೊಗೊಂಡೋದಾಗ ಚೆನ್ನಾಗಿ ಇದಾಗುತ್ತೆ. ಡೈಲಾಗ್ ಡೆಲಿವರಿ ಎಲ್ಲ ನೀವು ಬರ್ದಂಗೆ ಮಾಡಿದಾರಾ ಸರ್? ಇಲ್ಲ ಸರ್, ವಿಜಯ್ ಸರ್ದು ಅದೊಂದು ಇದಿದೆ, ಅವರ ಪಾತ್ರ ಏನು ಮಾತಾಡಬೇಕು ಹಂಗೆ. ಡೈಲಾಗ್ ರೈಟರ್ ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಹಂಗೇನಿಲ್ಲ. ಅಲ್ಲ, ನೀವು ಡೈಲಾಗ್ ರೈಟರ್ಸ್ದು ರೌಂಡ್ ಟೇಬಲ್ ಬಂದಾಗ ಹೇಳಿದ್ರಲ್ಲ, ಎಷ್ಟೊಂದು ಹೀರೋಗಳು ನಾವು ಬರ್ದಂಗೆ ಹೇಳಲ್ಲ, ಡೈಲಾಗು ಬೇಜಾರಾಗುತ್ತೆ ಅಂತ. ಹಂಗೇನಿಲ್ಲ ಸರ್, ನೀವು ಸರಿ ಆ ಕ್ಯಾಟಗರಿ ಬರಲ್ಲ ಅವರು. ಇಲ್ಲ ಚೆನ್ನಾಗಿ ಹೇಳಿದ್ದಾರೆ. ಬಟ್ ಅವರಿಬ್ಬರದ್ದು ಕಾಂಬಿನೇಷನ್ ಚೆನ್ನಾಗಿದೆ. ಎಲ್ಲಿ ಹೇಳ್ಸಿ ನೋಡೋಣ ಒಂದು ಡೈಲಾಗ್ ಹೇಳಿ. ಯಾವುದು ಅಂತಿಲ್ಲ, ನಾನು ಆಲ್ರೆಡಿ 10 ಸಲ ನೋಡಿದ್ದೀನಿ ಸಿನಿಮಾ ನಂಗೆ ಕೇಳ್ತೀನಿ. ಹೇಳಿ. ಆ ಟ್ರೈಲರ್ ಅಲ್ಲಿ ಯಾವುದೋ ಒಂದು ಸಾಧನೆ ಬಗ್ಗೆ ಒಂದು ಡೈಲಾಗ್ ಹೇಳಿದ್ರಿ, ನೆನಪಿದ್ಯಾ? ಅಲ್ಲ, ಈಗ ಹುಡುಗರದ್ದು ಚೆನ್ನಾಗಿದೆ. ಹಿಂದೆ ಇರೋದು ಬೇರೆ ಹೇಳ್ತೀನಿ ರೀ. ಹಾ ಹೌದು, ಆ ಟ್ರೈಲರ್ ಎಲ್ಲ ನೋಡಿದಾರಲ್ಲ, ಒಂದು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಹೇಳ್ತೀನಿ. ಬೆಳೆಯೋ ತಾಕತ್ತಿದೆ ಇದು ಹೀರೋಯಿನ್ಗೆ ನಮಗೆ ಕಾನ್ಫ್ಲಿಕ್ಟ್ ಅಂದ್ರೆ ಫುಲ್ ಒಂದು ಕಿರಿಕ್ ಆಗಿರುತ್ತೆ. ಆಗ ಏನೋ ಮಾತಾಡೋ ಕನ್ವಿನ್ಸ್ ಮಾಡಕ್ ಹೋದಾಗ ನಿಂದು ಒಂದು ಮಿಡಲ್ ಕ್ಲಾಸ್ ಬುದ್ಧಿ ಅಂತ ಅಂದ್ಬಿಡ್ತಾರೆ. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗಿದ್ದ ಫ್ರೆಂಡ್ಸ್ನ ಬಿಡದಿರೋದೇ ಮಿಡಲ್ ಕ್ಲಾಸ್ ಬುದ್ಧಿ ಆದ್ರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. ನಾವು ಹುಡುಗಿ ಮುಖ ಚೆನ್ನಾಗಿರೋ ಮನ್ಸು ಚೆನ್ನಾಗಿ ಅನ್ಕೊಂಡ್ಬಿಡ್ತೀವಿ, ಅದು ನಾವು ಮಾಡೋದು ತಪ್ಪು. ಇದಾದ್ಮೇಲೆ ಆ ಕಡೆ ಕೌಂಟರ್ ಡೈಲಾಗ್ಸ್ ಇದೆ, ಆಮೇಲೆ ಕೌಂಟರ್ ಡೈಲಾಗ್ ಮಾಸ್ತಿ ಅವ್ರು ಹೊಡಿತಾರೆ ಇವಾಗ ರೆಡಿ.
ಹೇಳಿ ಸರ್. ಅದಕ್ಕೆ ದುಡ್ಡು ಬಿಚ್ಚಬೇಕಾಗತ್ತೆ. ಇಷ್ಟನಾ ಫ್ರೆಂಡ್ಶಿಪ್? ಸಾಯಂಕಾಲದ ಹೊತ್ತು ಕೌಂಟ್ರಲ್ಲಿ ಹೊಡಿಯೋದೇ ಬೇರೆ ಸರ್, ಡೈಲಾಗ್ ಅಲ್ಲ. ಅವ್ರಿಗೆ ಪ್ರಮೋಷನ್ ದುಡ್ಡು ಕೊಟ್ಟಿಲ್ಲ, ರೈಟಿಂಗ್ ಮಾತ್ರನಾ? ಇಲ್ಲ, ಎಲ್ಲ ಸೇರಿ ಕೊಟ್ಟಿದೆ. ಮತ್ತೆ ಕೌಂಟ್ ಓಡಿಸಿ. ಪ್ಯಾಕೇಜ್ ಅವ್ರು ಹೇಳಿದ್ರಲ್ಲ ಕೌಂಟರ್ ಹೊಡೆಯೋದು ಬರೀ ಸಂಜೆ ಮೇಲೆ. ನೈಸ್. ಇವಾಗ ಅದೇ ಡೈಲಾಗ್ನ ಫುಲ್ ರೆಬಲ್ ಆಗಿ ಒಂದು 3 ವೆರೈಟಿಲಿ ಮಾಡೋಣ, ಆ್ಯಕ್ಟಿಂಗ್ ಟೆಸ್ಟ್ ಮಾಡೋಣ, ನಮ್ಮ ಜನ ಗೊತ್ತಾಗತ್ತೆ ಈ ಒಳ್ಳೆ ಆ್ಯಕ್ಟರ್ ಗುರು ಅಂತ. ಕೋಪದಲ್ಲಿ ಹೇಳಿ ಇದೇ ಡೈಲಾಗ್ನ. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ನ ಬಿಡದೇ ಇರೋದೇ ಮಿಡಲ್ ಕ್ಲಾಸ್ ಬುದ್ಧಿ ಆದ್ರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. ನಾವು ಹುಡುಗರು ಹುಡುಗಿ ಮುಖ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಡ್ತೀವಿ, ಅದು ನಾವು ಮಾಡೋದು ತಪ್ಪು. ಈಗ ಚೆನ್ನಾಗಿತ್ತು. ಇದೇ ಡೈಲಾಗ್ನ ಹುಡುಗಿಗೆ ಪ್ರಪೋಸ್ ಮಾಡೋಕ್ಕೆ ಕನ್ವಿನ್ಸಿಂಗ್ ಆಗಿ ತುಂಬ ಪ್ಲೀಸಿಂಗ್ ಆಗಿ ಒಂದು ಟ್ರೈ ಮಾಡೋಣ. ರೆಡಿ? ನಿಮ್ಮದು ಮಿಡಲ್ ಕ್ಲಾಸ್ ಬುದ್ಧಿ ನಿಮ್ಮದು. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ನ ಬಿಡದೇ ಇರೋದೇ ಮಿಡಲ್ ಕ್ಲಾಸ್ ಬುದ್ಧಿ ಆದರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. ನಾವು ಹುಡುಗರು ಹುಡುಗಿ ಮುಖ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಡ್ತೀವಿ, ಅದು ನಾವು ಮಾಡೋದು ತಪ್ಪು. ಹಂಗೆ ಸೆಕೆಂಡ್ ವೇರಿಯೇಷನ್. ನಮ್ಮ ಅಣ್ಣ ಬಾಂಡು ವೇರಿಯೇಷನ್ ಹೆಂಗನ್ನಿಸ್ತು ಕಮೆಂಟ್ ಮಾಡಿ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೋಡಿ. ಇದು ಸುಮ್ಮನೆ ಟ್ರೈಲರ್ ಅಷ್ಟೇ, ಸಿನಿಮಾದಲ್ಲಿ ಇನ್ನೂ ಒಳ್ಳೊಳ್ಳೆ ಡೈಲಾಗ್ ಹೇಳಿದ್ರಲ್ವಾ? ಖಂಡಿತ. ಇನ್ನೊಂದು ವೇರಿಯೇಷನ್ ಯಾವ್ದು ನೋಡೋಣ ಸರ್? ಫುಲ್ ಭಯದಲ್ಲಿ ಸರ್, ಸಿಕ್ಕಾಪಟ್ಟೆ ಭಯ. ಭಯ ಏನಕ್ಕೆ ಸರ್ ಹೀರೋಗೆ? ಭಯ ನಗ್ನಗ್ತಾ ಹೇಳಿ, ನೀವು ನಗ್ನಗ್ತಾ ಹೇಳಿ, ಹೇ ನಿನ್ನೊಂದು ಮಿಡಲ್ ಕ್ಲಾಸ್ ಬುದ್ಧಿ ಅಂತ. ಹಂಗಾ ಸರ್? ಅದಕ್ಕೆ ಈಗ ವರ್ಕ್ ಆಗ್ತದೆ ಪೇಮೆಂಟ್. ಸರ್ ನಿಂದು ಒಂದು ಮಿಡಲ್ ಕ್ಲಾಸ್ ಬುದ್ಧಿ. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ನ ಬಿಡದೇ ಇರೋದೇ ಮಿಡಲ್ ಕ್ಲಾಸ್ ಬುದ್ಧಿ ಆದರೆ ನಮ್ದೆಲ್ಲ ಮಿಡಲ್ ಕ್ಲಾಸ್ ಬುದ್ಧಿನೇ. ನಾವು ಹುಡುಗರು ಹುಡುಗಿ ಮುಖ ನೋಡಿ ಮನ್ಸು ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಡ್ತೀವಿ, ಅದು ನಾವು ಮಾಡೋದು ತಪ್ಪು. ಸಡನ್ ಆಗಿ ಹೇಳಿದ್ರಲ್ಲ ನೋಡಿ ಸರ್, ಇಲ್ಲ ಇವ್ರಿಗೆ ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಹೇಳ್ಬೇಕು. ಸಡನ್ ಆಗಿ ಏನು ಹೇಳಂಗಿಲ್ಲ. ಅಲ್ಲ, ಒಂದು ನಿಮಿಷ ಗ್ಯಾಪ್ ಇರ್ಬೇಕಲ್ಲ, ಏನು ಅದು ಈ ಡೈಲಾಗ್ ಹೋಗಿ ಕಾಮಿಡಿ. ಸೂಪರ್ ಸರ್, ಹೊಡ್ರಿ ಚಪ್ಪಾಳೆ. ಡೈರೆಕ್ಟ್ರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಪ್ಪ? 10. ನಾನು ಮಾರ್ಕ್ಸ್ ಕೊಡೋಷ್ಟು ಇನ್ನೂ ಬೆಳೆದಿಲ್ಲ ಸರ್. ಫಸ್ಟ್ ಮೂವಿ ಹಂಗೆ ಮಾಡಲ್ಲ, ಅದಕ್ಕೆ ನಿಜ. ನೋಡಿ ಡೈಲಾಗ್ ಹೆಂಗೆ ನೋಡೋಣ, ಇನ್ನೂ ಅರ್ಧ ಗಂಟೆ ಇರ್ತಾರಲ್ಲ. ಸರಿ, ಈಗ ಸಿನಿಮಾ ಬಗ್ಗೆ 1 ನಿಮಿಷದಲ್ಲಿ ಸರ್, ಈ ಸಿನಿಮಾ ಏನು, ಕಥೆ ಏನು ಅಂತ 1 ನಿಮಿಷದಲ್ಲಿ ಏನೇನು ಬಿಟ್ಕೊಡ್ತೀರಾ, ಏನೇನು ಬಿಟ್ಕೊಡಲ್ಲ ನಿಮಗೆ ಬಿಟ್ಟಿದ್ದು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಜನಕ್ಕೆ ಅರ್ಥ ಆಗೋಂಗೆ ನೀವೇ ಹೇಳ್ಬೋದು. ಈ ಥರ ವಿಚಾರಗಳು ಹೇಳಿದ್ರೆ ಜನ ಥಿಯೇಟ್ರಿಗೆ ಬರ್ಬೋದು ಅಂತ ಹೇಗೆ ಅನ್ಸುತ್ತೆ ಹೇಳಿ. 1 ನಿಮಿಷದಲ್ಲಿ ನಿಮ್ಮ ಸಿನಿಮಾನ ಎಕ್ಸ್ಪ್ಲೈನ್ ಮಾಡ್ಬೋದಾ? ಕತೆ ಅರ್ಜುನ್ ಬಗ್ಗೆ. ಸೊ ಇವ್ರು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ನೇಮ್ ಅರ್ಜುನ್ ಅಂತ. ಸೊ ಅವ್ರದ್ದೇ ಒಂದು ಕನಸಿರುತ್ತೆ. ಸೊ ಆ ವೇನಲ್ಲಿ ವರ್ಕ್ ಮಾಡ್ತಿರ್ತಾರೆ. ಪ್ಯಾರಲಲ್ ಆಗಿ ಅವ್ರ ತಂದೆ ಕ್ಯಾರೆಕ್ಟರ್ ಅಂದರೆ ಅಚ್ಯುತ್ ಸರ್ ಅವರು ಪ್ಲೇ ಮಾಡ್ತಿದ್ದಾರೆ. ಅವ್ರಿಗೆ ಮಗನ್ನ IPS ಮಾಡಿಸ್ಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಸೊ ಆ ನಿಟ್ಟಲ್ಲಿ ಕೂಡ ಅವರು ತಂದೆಗೋಸ್ಕರ ಇವರು ಅದನ್ನು ಕೂಡ ಪ್ಯಾರಲಲ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಬಿಕಾಸ್ ಒಂದು ಆಪ್ಷನ್ ಇಲ್ಲ, ಎರಡಕ್ಕೂ ಟ್ರೈ ಮಾಡ್ತಿರ್ತಾರೆ. ಸೊ ಇಲ್ಲಿ ಹೀರೋ ಅವ್ರ ತಂದೆ ಕ್ಯಾರೆಕ್ಟ್ರು ಅವರು ಪೊಲೀಸ್ ಪಾತ್ರ ಮಾಡ್ತಿದ್ದಾರೆ. ಇಲ್ಲಿ 3 ಪಾತ್ರಗಳು, ಬೇರೆ 3 ಪಾತ್ರಗಳು ಬೇರೆ ಊರಿಂದ ಬ್ಯಾಂಗ್ಳೂರ್ಗೆ ಯಾವುದೋ ಒಂದು ರೀಸನ್ ಬರಬೇಕಾಗುತ್ತೆ. ಅವಾಗ ಬಂದಾಗ ಅವ್ರ ಜೀವನ ಇವ್ರ ಜೀವನ ಹೆಂಗೆ ಇಂಟರ್ಸೆಕ್ಟ್ ಆಗುತ್ತೆ ಅನ್ನೋದೇ ಕತೆ. ಸೊ ಅದು ಹೆಂಗೆ ವೆಂಜನ್ಸಿಗೆ ಟರ್ನ್ ಆಗುತ್ತೆ. ಪ್ಯಾರಲಲ್ ಆಗಿ ಹೀರೋದು ಲವ್ ಸ್ಟೋರಿ ನಡೀತಾ ಇರುತ್ತೆ ಇನ್ನೊಂದು ಹೀರೋಯಿನ್ ಜೊತೆ. ಸೊ ಇನ್ನೊಂದು ಕಾಪ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ಇನ್ನೊಂದು ಫೀಮೇಲ್ ಕ್ಯಾರೆಕ್ಟ್ರು ಇವ್ರ ಜೀವನದಲ್ಲಿ ಏನು ಚೇಂಜಸ್ ತರ್ತಾರೆ, ಅವರಿಂದ ಏನು ಬದಲಾವಣೆ ಆಗುತ್ತೆ ಈ ಒಂದು ಜರ್ನಿಗೆ ಅನ್ನೋದು ಒಂದು ಮೂಲತಃ ಬೇಸ್, ಒಂದು ರಫ್ ಐಡಿಯಾ ಅಬೌಟ್ ದ ಸ್ಟೋರಿ. ಅಂದರೆ ಅದ್ರದ್ದು ಸೂಕ್ಷ್ಮ ಚೆನ್ನಾಗಿದೆ ಸರ್. ಅಂದರೆ ನೆಗೆಟಿವ್ ರೋಲ್ ಮಾಡೋರು ಮಕ್ಕಳಿಗೂ ಅವ್ರ ತಂದೆ ಹೀರೋ. ಈಗ ಇವ್ರು IPS ಮಾಡಬೇಕು ಅಂತ ಇವ್ರ ತಂದೆಗೆ ಆಸೆ ಇರುತ್ತೆ, ಇವ್ರ ತಂದೆಗೆ ಮಗ ಹೀರೋ ಆ ಥರ. ಅಂದರೆ ಅವ್ನು ಏನೇ ಅಲ್ಕ ಕೆಲಸ ಮಾಡಿ ನಾವು ಈಗ ಅಪ್ಪನ್ ಲವ್ನ ಹೀರೋ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾತ್ರ ತೋರಿಸ್ತೀವಿ. ಇಲ್ಲಿ ವಿಲನ್ಗಳ ಪಾಯಿಂಟ್ ಆಫ್ ವ್ಯೂನಲ್ಲೂ ತಂದೆ ಲವ್ ಆ ಎಮೋಷನ್ಗೆ ಏನು ಚೇಂಜಸ್ ಇರಲ್ಲ. ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್, ದ ಲವ್ ಟುವರ್ಡ್ಸ್ ದೇರ್ ಫಾದರ್ ಈಸ್ ಜೆನ್ಯೂನ್ ಅನ್ನೋದು ಆ ಒಂದು ಟ್ರ್ಯಾಕಲ್ಲಿ ನಡೆಯೋ ಕತೆ. ಸೂಪರ್. ಬೇರೆ ಕಳ್ಳ ಒಂದು ಮನೆ ಕಳ್ತನಕ್ಕೆ ಹೋಗಿ ಬಂದರು, ಅವ್ರ ಮನೆ ಮಕ್ಕಳಿಗೆ ಅವರಪ್ಪ ಹೀರೋನೇ. ಅವ್ರು ಕಳ್ತನ ಮಾಡಿ ತಂದು ಕೊಡ್ತಾರೋ ಅದು ಬೇರೆ, ಬಟ್ ಅವ್ರ ಮಕ್ಕಳಿಗೆ ಹೀರೋ ಅದೊಂದು ಸೂಕ್ಷ್ಮ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಇವಾಗ ಸಿನಿಮಾದಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡಿದ್ದಾರೆ? ಇದರಲ್ಲಿ ಹೇಮಂತ್ ಅನ್ನೋರು ಹೀರೋ ಪಾತ್ರ ಮಾಡ್ತಿದ್ದಾರೆ. ಇವರೇ ಹೇಮಂತ್? ಅದೇ ಇವರೇ. ನೆಕ್ಸ್ಟು ಆಯನ ಅನ್ನೋರು ಒಂದು ಕಾಪ್ ರೋಲ್ ಮಾಡ್ತಿದ್ದಾರೆ. ಆಕಾಂಕ್ಷ ಅನ್ನೋರು ಸಾಫ್ಟ್ವೇರ್ ವರ್ಕಿಂಗ್ IT ಎಂಪ್ಲಾಯ್ ಅವರು. ರಮೇಶ್ ಇಂದ್ರ ಅವರು ಈಸ್ ಪ್ಲೇಯಿಂಗ್ ಇದು ಬೌಂಟಿ ಕಿಲ್ಲರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ, ಅವರಾಗ್ಬೋದು. ಮತ್ತು ಬಾಲು ನಾಗೇಂದ್ರ ಅವರು. ಅಚ್ಯುತ್ ಸರ್ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡ್ತಿದ್ದಾರೆ. ಅವಿನಾಶ್ ಸರ್ ಆ್ಯಸ್ ಯೂಶುವಲ್
ಕಮಿಷನರ್ ರೋಲ್ ಮಾಡ್ತಿದ್ದಾರೆ. ಇದು ಬಿಟ್ಟರೆ ಕಾರ್ತಿಕ್ ಮಹೇಶ್ ಅವ್ರದ್ದು ಒಂದು ಸ್ಪೆಷಲ್ ಕ್ಯಾಮಿಯೋ ಇದೆ. ಸೊ ಅದನ್ನು ಸಿನಿಮಾನಲ್ಲಿ ನೋಡಿ, ಯಾಕಂದ್ರೆ ಅದನ್ನು ಮಾತ್ರ ನಾನು ಆಣೆ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದಟ್ಸ್ ದ ಹೈಲೈಟ್ ಇನ್ ದ ಫಿಲ್ಮ್. ಅದಕ್ಕೋಸ್ಕರ ಅವ್ರಿಗೊಂದು ಫೋನ್ ಮಾಡಿ ಕೇಳಲ್ಲ ಏನು ಪಾತ್ರ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ನೋಡೋಣ. ಕೇಳಿ, ಅವ್ರು ಹೇಳೋದೇ ಡೈರೆಕ್ಟ್ ಹೇಳ್ಬೇಡ ಅಂದಿದ್ದಾರೆ, ಹೇಳಲ್ಲ ಅಂತ. ನೋಡೋಣ, Try ಚೆಕ್ ಮಾಡೋಣ. ಮಾಡಿ. ಹಾಂ ಶೋರ್. ಅವ್ರ ಈ ಥರ ಇಂಟರ್ವ್ಯೂಲಿ ಇಲ್ಲ ಅಂದ್ಕೊಂಡು ಫ್ಲೋನಲ್ಲಿ ಇಡೀ ಕತೆ ಹೇಳಿ ಏನಾದ್ರು ಹೇಳಿದ್ರೆ ಕಟ್ ಮಾಡ್ತಾರೆ ಬಿಡಿ. ಕಾರ್ತಿಕ್ ಯಾಕೆ ಬರಲಿಲ್ಲ ಇಂಟರ್ವ್ಯೂಗೆ? ಹೇಳೇ ನಾನು ಯಾರು ಕರ್ದೇ ಇಲ್ಲ. ಹಾಂ ಗುಡ್. ಸರಿ, ಈಗ ಅದೇ ಲೈವಲ್ಲಿ ಇದ್ದೀವಿ, ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೆ. ಕಾರ್ತಿಕ್ ಅವ್ರು ನೀವೇ ಕೇಳಿ ಅಂದ್ರು. ಸೊ ಅದೇ ಇದು ಶೂಟ್ ಆಗ್ತಾ ಇದೆ, ಏನ್ ಪಾತ್ರ ನಿಮ್ದು ಅಂತ. ನಂದ ಹಾ. ಏನ್ ಪಾತ್ರನ? ಹಂಗ ಹೇಳ್ತಿದ್ದೀರಾ? ಏ ಸುಮ್ನಿರಿ, ಚಿನ್ನ. ಇವತ್ತು ಸಂಜೆ ಅಲ್ವಾ ಇದ್ದಿದೆ? ಇದು ಪ್ರ್ಯಾಂಕ್ ಅಲ್ಲಪ್ಪ, ಸೀರಿಯಸ್ ಆಗಿ ನಾನು ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಏನ್ ಪಾತ್ರ ಅಂತಾನೆ ರಿವೀಲ್ ಮಾಡಂಗಿಲ್ಲ. ವಿಲನ್ ಅಂತ ಆಲ್ರೆಡಿ ಎಲ್ಲಾರು ಅವ್ರವ್ರ ಅನ್ಕೊಂಡಿದ್ದಾರೆ. ಹಾ ಸೊ ನಾವೆಲ್ಲೂ ಹೇಳಿಲ್ಲ. ಹಾ ವಿಲನ್ ಅಂತ ನೀವು. ಸರಿ, ಪೇಮೆಂಟ್ ಫುಲ್ ಆಯ್ತಾ? ಆಗಿದೆ. ಸರಿ, ಓಕೆ. ಏನಕ್ಕೆ? ಅಷ್ಟೇ ಕೇಳೋಣಪ್ಪ. ಕರೆ ಸ್ವೀಕರಿಸಲಿಕ್ಕಾಗಿ ಧನ್ಯವಾದ. ಶುಭ ದಿನ. ಬಾಯ್ ಬಾಯ್. ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಇದರಲ್ಲಿ ಸಿನಿಮಾ ಆದ್ಮೇಲೆ ವರ್ಕ್ಶಾಪ್ ತಗೊಂಡಿರ ಯಾರ್ಯಾರಿಗೆ ಏನೇನು ಹೇಳ್ಬಾರ್ದು? ಅದು ಅವ್ರ ಪ್ರೊಫೆಷನಲ್ ಎಥಿಕ್ಸ್ ಅಷ್ಟೇ, ಅದನ್ನು ಹೇಳ್ಕೊಡೋದೇನಿಲ್ಲ. ಹಂಗಾರೆ ಇನ್ನೊಂದು ಸಿನಿಮಾಗೆ ಹಾಕೋತೀರಾ ಕಾರ್ತಿಕ್ನ? ಪ್ರೊಡ್ಯೂಸರ್ನ ಕರ್ಕೊಂಬಂದ್ರೆ ದೇವರಣೆ ಇಲ್ಲ, ನೀವು ನಮ್ಮ ಎಥಿಕ್ಸ್ ಬಗ್ಗೆ ಒಳ್ಳೇದು ಅಪ್ರಿಷಿಯೇಟೇ ಮಾಡಿಲ್ಲ. ನಾನು ನೋಡಿ ಲೈವಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದಾಗ ಹೇಳಿಲ್ಲ ಅಂದ್ರೆ ಅವ್ರು ಏನು ಹೇಳಿರೋರು ಅಂತ. ಏನು ಎಡಿಟ್ ಇತ್ತು ನಮ್ಮ ಕೈಯಲ್ಲಿ. ಮತ್ತೆ ಬಿಗ್ ಬಾಸ್ ಬೇರೆ ಮಾಡ್ಕೊಂಡ್ ಬಂದವರು ಸರ್, ಅದು ಯಾವ್ದು ಹೇಳಂಗಿಲ್ಲ ಅಂತ ಬೇರೆ ಮಾತಿನಲ್ಲಿ ನಿಲ್ತಾರೆ. ಹೌದು ಸ್ವಾಮಿ. ನೈಸ್. ಇಲ್ಲ, ಒಳ್ಳೆ ಹುಡುಗ ಕಾರ್ತಿಕ್. ಯಾವಾಗಲೂ ರಥದಲ್ಲಿ ಓಡಾಡ್ತಿರ್ತಾರೆ ಅವ್ರು, ಗೊತ್ತಾ ನಿಮ್ಗೆ? ಹೀಗೆ ನಮ್ದೊಂದು ರಥ ಇದೆ. ಸಿಂಪಲ್ ಸುನಿ ಅವರು ನಮ್ಮ ಇಂಟರ್ವ್ಯೂಗೆ ಬಂದಾಗ ನಮ್ಮ ರಥ ಕರೆಸಿದ್ರು. ಆ ರಥದಲ್ಲೇ ಓಡಾಡ್ಬೇಕು ನೀವು ಅಂತ. ನಮ್ಮ ರಥ ಇದು. ನಿಮ್ಮ ರಥನಾ? ಆಮೇಲೆ ಮತ್ತೆ ಕರೆದು ವಿಷಯಕ್ಕೆ ಬರ್ತೀರಾ? ನನಗೆ ಮಜಾ ಬರ್ತಿಲ್ಲ ಇಂಟರ್ವ್ಯೂ. ಈಗ ನಾವೇ ಮಾಡ್ಕೊಳ್ಳೋಣ ಅಂತ ಒಂದು ಸೆಗ್ಮೆಂಟು. ಸರಿ, ಅವರೊಬ್ಬರೇ ಗಲೀಜು, ಇವರಿಬ್ರು ನಕ್ಬಿಟ್ರು ನೋಡಿ. ಗಲೀಜಿನವ್ರು ಆಕ್ಟ್ ಮಾಡ್ತಾರಂತೆ ನಗದೆ. ಈ ಸೆಗ್ಮೆಂಟಲ್ಲಿ ಸರ್ ನೀವು ಏನಾದ್ರು ಪ್ರಶ್ನೆ ಕೇಳ್ಬೋದು, ಅವರಿಬ್ರಿಗೂ ಒಂದೊಂದು ಪ್ರಶ್ನೆ ಕೇಳಬೇಕು. ಅದು ಫನ್ನಿ ಕೇಳ್ತೀರಾ, ತರಲೆ ಕೇಳ್ತೀರಾ, ಕ್ರೇಜಿಯಾಗಿ ಕೇಳ್ತೀರಾ, ಸಿನಿಮಾ ಬಗ್ಗೆ ಕೇಳ್ತೀರಾ, ನಿಮಗೆ ಬಿಟ್ಟಿತ್ತು. ಅವರಿಬ್ರಿಗೂ ಒಂದೊಂದು ಪ್ರಶ್ನೆ, ಅವ್ರು ನಿಮ್ಮಿಬ್ರಿಗೂ ಒಂದೊಂದು ಪ್ರಶ್ನೆ, ಇವ್ರು ನಿಮ್ಮಿಬ್ರಿಗೂ ಒಂದೊಂದು ಪ್ರಶ್ನೆ. ಹೆಂಗನ್ನಿಸ್ತಾರೆ ಸರ್ ನಮ್ಮ ಹೀರೋ? ಓಕೆ, ಚೆನ್ನಾಗಿ ಇದು ಮಾಡ್ತಾರೆ. ಪ್ರಶ್ನೆ ಜಾಸ್ತಿ ಕೇಳ್ತಾರೆ. ಅದು ಒಂದೊಂದ್ಸಲಿ ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ, ಬಟ್ ಓಕೆ, ಅದು ಒಳ್ಳೇದೇ. ಯಾಕಂದ್ರೆ ಅವರು ದುಡ್ಡು ಕೂಡ ಇನ್ವೆಸ್ಟ್ ಮಾಡಿರೋದ್ರಿಂದ ಓಕೆ, ಅದೊಂದು ರೀಸನ್ ತಡ್ಕೊಂಡಿದ್ದೀರಾ. ಹೌದು, ಪ್ರೊಡ್ಯೂಸರ್ ಬೇರೆ. ಅದು ಬೆಸ್ಟ್ ಸರ್. ಅದು ನಮಗೆ ನಾವೇ ಪ್ರಶ್ನೆ ಹಾಕೊಂಬೋದು. ನಾಳೆ ದಿನ ಈಚೆ ಬಂದ ಮೇಲೆ ಜನ ಕೇಳಿದೆ, ಫಸ್ಟೇ ನಾವು ಪ್ರಶ್ನೆಗಳು ಇದೊಂಥರ ಹೆಂಗಾಗೋಯ್ತು ಅಂದರೆ, ಕ್ರಿಕೆಟ್ ಆಡಬೇಕಾದ್ರೆ ಯಾರೋ ಒಬ್ಬನ ಹತ್ರ ಮಾತ್ರ ಬ್ಯಾಟ್ ಇರುತ್ತೆ, ಅವನೇ ಫಸ್ಟ್ ಬ್ಯಾಟಿಂಗ್ ಆಡಬೇಕು. ಹಂಗೆ ಇವ್ರು ದುಡ್ಡು ಹಾಕ್ಬಿಟ್ರು, ಇವ್ರು ಏನು ಹೇಳೋದು ತಡ್ಕೋಬೇಕು ನಾವು ಅಂತ. ಪಾಪ ನಂಗೆ ನೋಡು, ನಂಗೆ ಕಾಣ್ತಿಲ್ಲ ಮನುಷ್ಯ. ಇಲ್ಲ ಸರ್, ಇಂಡಸ್ಟ್ರಿಗೆ ಅಲ್ಲ, ಈ ಥರದ್ದು ಆ ಪ್ರಶ್ನೆನಲ್ಲೂ ಒಂದು ವ್ಯಾಲ್ಯೂ ಇರುತ್ತೆ. ಬಟ್ ಅದೇನಂದ್ರೆ, ಈಗ ನಮಗೆ ಸಿನಿಮಾ ಮಾಡ್ಕೊಂಡ್ ಬಂದಿರೋದ್ರಿಂದ ಅದು ಇರಿಟೇಟ್ ಆಗುತ್ತೆ. ಬಟ್ ಅವ್ರಿಗೆ ಹೊಸದು, ಅದು ನಮ್ಗೆ ಕೇಳೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಸರ್ ಇವ್ರಿಗೆ ಈಗ ಡೈರೆಕ್ಟರ್ ಬಗ್ಗೆ ಏನು ಅನಿಸುತ್ತೆ? ಸೂಪರ್, ಅಷ್ಟೇ ಸರ್. ಏನ್ ಅನ್ಸುತ್ತೆ? ಒಂದು ಸಿನಿಮಾ ಕ್ಲಾರಿಟಿ ಇದೆ ಅವ್ರಿಗೆ. ಬಟ್ ಎಲ್ಲಾರು ಖುಷಿ ಏನು ಅಂದ್ರೆ, ಎಲ್ಲೇ ಸಿಕ್ಕಿದ್ರು ಅದೊಂದು ಹ್ಯಾಪಿ ಮೊಮೆಂಟ್ ಕಾಣುತ್ತೆ. ನನ್ನ ಹೀರೋ, ನನ್ನ ಡೈರೆಕ್ಟರ್ ಅನ್ನೋದು ಪರಸ್ಪರ. ಸೂಪರ್ ಅಂದ್ರು ನೋಡಿ. ಬಾಯ್ ಯೋಚನೆ ಮಾಡೋ ತರ ಕೊಡ್ಬೇಕು ಸರ್ ಪ್ರಶ್ನೆಗಳು. ಅವರು ಪ್ರಿಪೇರ್ ಆಗ್ಬಿಟ್ರು. ನನ್ ಕೇಳಿದ ಪ್ರಶ್ನೆ, ಇಬ್ಬರು ಹೀರೋಯಿನ್ ಅಲ್ಲಿ ಯಾರು ತುಂಬಾ ಕೋಆಪರೇಟಿವ್ ನೋಡಿ. ಪಾಸ್. ಪಾಸೇ ಮಾಡ್ಕೊಂಡಿಲ್ಲ. ಸೂಪರ್ ಅನ್ಬಿಡೋದು. ಅಲ್ಲಪ್ಪ, ಆಕ್ಟಿಂಗ್ ಅಲ್ಲಿ ಯಾರು ತುಂಬಾ ಕೋಆಪರೇಟ್ ಮಾಡಿದ್ರು, ಜಾಸ್ತಿ ಟೇಕ್ಸ್ ತಗೊಳ್ದೆ ಅಂತ. ಇಲ್ಲ, ಅದು ಡೈರೆಕ್ಟರ್ಗಲ್ಲ, ಇಬ್ರು ಮಾಡಿದ್ದಾರೆ. ಅವ್ರ ಮೇಲೆ ಒಂದ್ ಹೆಸರು ಬಂತು. ನೀವು ಅದನ್ನ ನೋಡಿ ಅವ್ರ ಹತ್ರ ಡಿಸ್ಕಸ್. ಯಾರು ನಿಮಗ್ ಕೋಆಪರೇಟ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ಅಲ್ಲ, ಆಕ್ಟಿಂಗ್ ಅಲ್ಲಿ ಅಲ್ಲ, ಸೆಟ್ ಅಲ್ಲಿ ಯಾರಿಗೆ ಕೋಆಪರೇಟ್ ಮಾಡ್ಬೇಕಾಗುತ್ತೆ. ಓಕೆ, ಡೈರೆಕ್ಟರ್ ಹೆಂಗಂದ್ರೆ, ಒಂದ್ ಮಗು ಅಲ್ಲ ಸರ್ ನಿಮ್ಗೆ? ಏನ್ ಹೆಸರು? ಲಿಯಾನಾ. ನೈಸ್. ಏನ್ ಓದ್ತಾರೆ? ಶಿ ಇಸ್ 15 months old. ಇನ್ನ ಇದ್ರಲ್ಲಿ ಬಾಣಂತನದಲ್ಲಿದ್ದಾರೆ ಸರ್ ಇವರು.
ನೀವು ಪ್ರಶ್ನೆ ಕೇಳಿ. ಒಂದು ಬೀಪ್ ಇಲ್ಲದೆ ಕಟ್ಸ್ ಇಲ್ಲದೆ ಡೈಲಾಗ್ಸ್ ಯಾವ ಪಿಕ್ಚರ್ ಬರ್ಕೊಡ್ತೀರಾ ನಂದಕ್ಕೆ? ಅದು ಸಬ್ಜೆಕ್ಟ್ ಹಂಗೆ ಇದ್ದಾಗ ನಾವು ಹೆಂಗೆ ಸರ್ ಬೀಪ್ ಇಲ್ಲದೆ ಕಟ್ ದೇವ್ರ ಸಿನಿಮಾ ತೆಗೆದ್ಬಿಡಿ ಸರ್ ಯಾವ್ದಾರು. ನಿಜವಾದ ದೇವ್ರ ಸಿನಿಮಾ. ಅಲ್ಲ, ದೇವ್ರ ಸಿನಿಮಾದಲ್ಲೂ ರಾಕ್ಷಸರು ಇರ್ತಾರೆ, ಅವ್ರು ಕೆಟ್ಟ ಮಾತು ಮಾತಾಡ್ಬೋದಲ್ಲ. ಇವ್ರು ರಾಕ್ಷಸರು ಕೆಟ್ಟ ಮಾತು ಬರಲ್ಲ, ಇವ್ರು ಹೀರೋಗಳಿಗೆ ಅಷ್ಟೇ ಬರೆಯೋದು. ನಾನು ಪೆನ್ಸಿಲಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ವಿ, ನಾವೇ ಕಟ್ ಮಾಡ್ಕೊತ ಇವ್ರಿಗೆ ಒಂದು ಪ್ರಶ್ನೆ. ಈಗ ಬಾಡಿ ಚೇಂಜ್ ಓವರ್ ಮಾಡಿ ಯಾವ್ದಾರ ಪಿಕ್ಚರ್ ಬಂದರೆ ಮಾಡ್ತೀರಾ ಕ್ಯಾರೆಕ್ಟರು? ಸ್ವಲ್ಪ ಹೊಟ್ಟೆ ಬಿಡೋದು ಅಥವಾ ಇನ್ನೂ ಇದಾಗೋದು, ಏನಾರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್? ಅದಕ್ಕೆ ಯಾಕೆ ಟೈಮ್ ವೇಸ್ಟ್ ಮಾಡಿ? ನಾನೇ ಹೊಟ್ಟೆ ಬಿಟ್ಟಿದ್ದೀನಿ, ನನ್ನೇ ಕರ್ಕೊಳ್ಳಿ. ಅವ್ನಿಗೆ ಟೈಮ್ ವೇಸ್ಟ್ ಮಾಡ್ತಾರೆ. ಪ್ರೊಡ್ಯೂಸರ್ ಸೆಕೆಂಡ್ ಇಯರ್ ಹಾಕೊಂಬಿಟ್ಟಿದ್ದಾನ. ಸೆಕೆಂಡ್ ಇಯರ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಇರೋದು ಮಾಡ್ತೀನಿ, ಆದರೆ ಹೊಟ್ಟೆ ಬಿಟ್ಟಿರೋದು ಬೇಡ. ನನಗೆ ನಾನೇ ಇಷ್ಟ ಆಗಲ್ಲ, ಆಮೇಲೆ ಜನಕ್ಕೆ ಎಲ್ಲಿಂದ ಇಷ್ಟ ಆಗುತ್ತೆ. ಅದು ಜನಗಳಿಗೋಸ್ಕರ ಏನ್ ಬೇಕಾದ್ರೂ ಬಿಡ್ಬೇಕಾಗತ್ತೆ. ಒಂದೊಂದ್ಸಲಿ ಸಿನಿಮಾನೇ ಬಿಡ್ಬೇಕಾಗತ್ತೆ, ಗೊತ್ತಾ? ಸಿನಿಮಾ ಹೊಟ್ಟೆ ಕ್ಯಾರೆಕ್ಟರ್ ಮಾಡಿದ್ರೆ ಬಿಡ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ಸರ್ ಅದು ಒಂದೊಂದ್ಸತಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ತಪ್ಪು ಸರ್. ಹೌದು. ಈಗ ತೆಲುಗಲ್ಲಿ ಒಂದು ಸಿನಿಮಾ ಬಂದಿತ್ತು ಸರ್, ಅನುಷ್ಕಾ ಶೆಟ್ಟಿದು ಝೀರೋ ಫಿಗರ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅನುಷ್ಕಾ ಶೆಟ್ಟಿ ಅಂತ ಅದೊಂದು ಬಾಹುಬಲಿ, ಅದು ಪಾಪ ಅವರು ಅದ್ಯಾಕೆ ಅಷ್ಟೊಂದು ಗ್ಯಾಪ್ ಕೊಡ್ತೀರಾ? ಒಂದು ಸಿನಿಮಾ ಮಾಡಿ ಝೀರೋ ಫಿಗರ್ ಅಂತ ಸಿನಿಮಾ ವರ್ಕ್ ಆಗಲಿಲ್ಲ ಅನ್ಸುತ್ತೆ. ಬಟ್ ಅವ್ರು ತಿರ್ಗಾ ಎಗೈನ್ ಬ್ಯಾಕ್ ಟು ಫಾರ್ಮ್ ಬರಕ್ಕೆ ತುಂಬಾ ಇದಾಯ್ತು, ವರ್ಷಗಟ್ಟಲೆ. ಈಗ ಇವ್ರು ಮಾಡೋದಂತೆ ಬಿಡಿ, ಹೊಟ್ಟೆ ಬಿಡೋದಂತೆ ಅವರು. ಅಲ್ಲ, ಆಯ್ತು ಅವ್ರ ಪ್ರಶ್ನೆ. ಎರಡೇ ಆಪ್ಷನ್ ಚಿನ್ನ, ಒಂದು ಹೊಟ್ಟೆ ಬಿಡಬೇಕು, ಇಲ್ಲ ಸಿನಿಮಾ ಬಿಡ್ಬೇಕು. ಯಾವ್ದು ಬಿಡ್ತೀಯಮ್ಮ? ಹೊಟ್ಟೆ ಬಿಡಬೇಕು. ಮತ್ತೆ ಮಾಡ್ತಾರೆ ಬಿಡಿ ಸರ್. ಕೇಳೋದು ಹಂಗೆ ಕೇಳಿದ್ರೆ ವರ್ಕ್ ಆಗುತ್ತೆ ಸರ್. ರಾಜ್ಬಿ ಶೆಟ್ಟಿ ಅವರು ನೆಕ್ಸ್ಟ್ ಒಂದು ಮೊಟ್ಟೆಯ ಕತೆ ಆಯ್ತು, ಒಂದು ಹೊಟ್ಟೆಯ ಕತೆ ಅಂತ ತೆಗಿತಾರೆ. ನಿಮ್ಮನ್ನ ಲೀಡ್ ಆಗಿ ಕರೀತಾರೆ, ಹೋಗ್ತೀರಾ ಇಲ್ವಾ? ಒಂದು ಹೊಟ್ಟೆ ಕಡೆ ಹೋಗ್ತೀನಿ. ಹೊಟ್ಟೆ ಬಿಡ್ಬೇಕಾಗತ್ತೆ ಅದು ಅವಾಗ ನೋಡೋಣ. ಅದು ಸರಿ ಆಯ್ತು, ಬಿಡ್ಬೇಕಾದ್ರೆ ಬಿಡ್ತೀನಿ. ಏನು ಮಾಡೋದು? ಗುಡ್. ಚೆನ್ನಾಗಿ ತಿಂದರೆ ಬರುತ್ತೆ. ಅದನ್ನೇ ತಾನೇ ಇವರು ಕೇಳ್ಕೊಂಡಿದ್ದೀನಿ, ಏನೇ ಬೇಕನ್ನ ತಿನ್ಕೊ. ಚೆನ್ನಾಗಿ ತಿನ್ಕೊಂಡಿರಿ ಅಂತ. ಇದೆಲ್ಲ ಫೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿ ವರ್ಕ್ಶಾಪ್ ಎಲ್ಲ ಮಾಡಿ ಹೋಗಿದಾ? ಫೈಟ್ಗೆ ಏನೋ ವರ್ಕ್ಶಾಪ್ ಮಾಡಿಲ್ಲ, ಕೇಳಿದೆ ಸರ್. ನಾ ವರ್ಕ್ಶಾಪ್ ಮಾಡ್ರೆ ಇನ್ನೂ ಎಕ್ಸ್ಟ್ರಾಡಿನರಿ ಆಗಿ ಮಾಡ್ತೀನಿ ಅಂತ. ಇವಾಗ ಮಾಡ್ತಾ ಇರೋದೇ ಸಾಕು ಅಂತ ಹೇಳಿದ್ರು. ಫೈಟ್ಗೆ ಏನು ವರ್ಕ್ಶಾಪ್ ಮಾಡಿಲ್ಲ. ರೊಮ್ಯಾನ್ಸ್ಗೆ ಮಾಡಿದ್ರಿ ಸ್ವಲ್ಪ ಆಫೀಸಲ್ಲಿ. ಅಷ್ಟೊಂದು ಫೈಟ್ಗಿದ್ದಷ್ಟು ಅಭ್ಯಾಸ ಇದೆಯಲ್ಲ ಅಲ್ವಾ, ಅದಕ್ಕೆ. ಈ ಡೈಲಾಗು ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತು ಅಂತ ಅನ್ಸಿದ್ ಯಾವ್ದಾದ್ರು ಇದೆಯಾ ಡೈಲಾಗು? ಇಲ್ಲ ಸರ್, ಎಲ್ಲಾನು ಬುಲೆಟ್ ತರ ಇತ್ತು. ಒಂದೊಂದು ನಮ್ಮ ಫಿಲಮ್ ಅಲ್ಲಿ ನೋಡಿದ್ರೆ ಯಾವ್ದು ತುಂಬಾ ದೊಡ್ಡ ಡೈಲಾಗ್ ಆ ತರ ಇಲ್ಲ. ಜನರಲಿ ಕೌಂಟರ್ ಕೊಡೋ ಥರ ಸಿನಿಮಾ ಅಲ್ಲ ಸರ್. ಇಟ್ಸ್ ವೆರಿ ಕ್ಲೋಸ್ ಟು ದ ರಿಯಲ್ ಲೈಫ್. ಸೊ ನೀವು ರಿಯಲ್ ಲೈಫಲ್ಲಿ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಂಡು ಓಡಾಡಲ್ಲ. ನಾನು ಕತೆ ಸಿಚುವೇಶನ್ಗೆ ಏನು ಬೇಕೋ ಅದು ಆ್ಯಪ್ಟ್ ಆಗಿದೆ. ಕೈಯಲ್ಲಿರೋ ಬಿಲ್ಲು ಉದ್ದ ಇರುತ್ತೆ, ನಿಮಗೆ ಕನೆಕ್ಟ್ ಆಗುತ್ತೆ. ಎದೆಗೆ ನಾಟೋ ಬಾಣ ಚಿಕ್ಕದಾಗೆ ಇರಬೇಕು. ಸಾಮಾನ್ಯವಾಗಿ ಮಾಸ್ತಿ ಅವ್ರ ಬಗ್ಗೆ ಇರೋ ಕಂಪ್ಲೇಂಟು ಕಾಸಿಗೆ ತಕ್ಕಂಗೆ ಕಜಾಯ ಅಂತ. ದುಡ್ಡು ಜಾಸ್ತಿ ಕೊಟ್ಟರು ಉದ್ದದ ಬರೀತಾರೆ ಡೈಲಾಗ್ಸು, ಇಲ್ದೇವ್ರು ಒನ್ ಲೈನರ್ಸು ಕೌಂಟ್ರು ಅಂದ್ಕೊಂಡು ಸುಮ್ಮನಾಗ್ತಾರೆ. ಇಲ್ಲ, ನಾವು ಜಾಸ್ತಿನೇ ಕೊಟ್ಟು ಸ್ಟ್ರಾಂಗ್ ಆಗಿ ಆ ಉದ್ದಾರಂತ ಒಂದೇ ಲೈನಿಗೆ ಮಾಡಿ ಹಂಗೆ ಬರ್ದಿದ್ದಾರೆ. ಕೆಲವೊಂದು ಕಜ್ಜಾಯ ಪಾಕ ಎತ್ತೋದು ಕಷ್ಟ ಆಗುತ್ತೆ. ಅದು ಗೊತ್ತಾ, ಪಾಕ ಎತ್ತೋದೇ ಕಜ್ಜಾಯದ ಸ್ಪೆಷಲ್. ಸ್ವಲ್ಪ ನಿಜ ಸ್ವಲ್ಪ ಸುಳ್ಳು ಅಂತ. ನಿಮ್ಮ ಸಿನಿಮಾ ಬಗ್ಗೆ 6 ನಿಜ ಹೇಳಬೇಕು, 4 ಸುಳ್ಳು ಹೇಳಬೇಕು. ನಿಜ ಯಾವುದು ಸುಳ್ಳು ಯಾವುದು ಅಂತ ನೀವು ಹೇಳಬೇಡಿ, 10 ಪಾಯಿಂಟ್ಸ್ ಹೇಳಬೇಕು. ನೀವು ಹೇಳಿರೋದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಥವಾ ಯಾವ ಪಾಯಿಂಟ್ ನಿಜ ಯಾವ್ದು ಸುಳ್ಳು ಅಂತ ಜನ ಕಮೆಂಟ್ ಮಾಡಲಿ. ಅವ್ರ ಉತ್ತರ ಸರಿನಾ ತಪ್ಪಾ ಅಂತ ಥಿಯೇಟ್ರಿಗೆ ಬಂದು ನೋಡಲಿ. ಓಕೆನಾ? ನೀವು 3 ಜನನೇ ಚೂಸ್ ಮಾಡಿ ಯಾರು ಹೇಳ್ಬೋದು 10 ಪಾಯಿಂಟು ಅಂತ. ಬೇಕಾದ್ರೆ 5 ಹಂಚ್ಕೊಂಡು ಹೇಳ್ತೀರಾ? ಮಾಸ್ತಿ ಅವ್ರೊಂದು 5 ಹೇಳಿ, ಅವರೊಂದು 5 ನಾವೊಂದು 5 ಹೇಳ್ತೀವಿ. ಹೌದಾ? ಪ್ರೊಡ್ಯೂಸರ್ಗೆ ಬೆಲೆನೇ ಇಲ್ಲ. ಅಲ್ಲ, ಅವ್ರ ಫ್ಲೋನಲ್ಲಿ ನಿಜಾನೇ ಹೇಳ್ಬಿಟ್ರೆ ಅಂತ ಅಷ್ಟೇ ಎಲ್ಲಾನು. ಇಷ್ಟು ಕಾನ್ಫಿಡೆನ್ಸ್ ಇಲ್ವಾ ಸರ್ ನಿಮ್ಮ ಹೀರೋ ಮೇಲೆ ನಿಮಗೆ? ಸರಿ ಆಯ್ತು, ಅವರು ಒಂದು 3 ಹೇಳಿ. ಬೇಡ, ನೀವೇ ಹೇಳಿ. ನಿಮ್ಗೆ ಓಕೆನಾ ಅವ್ರಿಬ್ರು 5 ಹೇಳೋದು? ಫಸ್ಟ್ 6 ನಿಜ ಹೇಳ್ಬೇಕಾ 6 ಸುಳ್ಳು? ಅಣ್ಣ ಅದನ್ನೇ ಹೇಳಿದ್, ಯಾವ್ದು ಅಂತ ಹೇಳ್ಬಾರ್ದು ಅವ್ರು. ಯಾರು ಸಿಕ್ಲಿಲ್ಲ, ಬೇರೆ ಡೈಲಾಗ್ ರೈಟರ್ ಸಿಕ್ಲಿಲ್ಲ ನಿಮ್ಗೆ? ನೀಟಾಗಿ ಒಂದ್ಸತಿ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋರು, ಊರಿಗೊಬ್ನೇ ಅದೇನೋ ಇದು. 10ರಲ್ಲಿ 5 ಹೇಳಿ ಸರ್. ಆಲ್ಫಾನ ಚೈನಾ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ. ಪ್ಯಾನ್ ಇಂಡಿಯಾನ ಇದು? ಪ್ಯಾನು ನೀವು ಇಟ್ಕೊಳ್ಳಿ, ಪ್ಯಾನು ನಾವು ಕುಕ್ಕರ್ ಇಟ್ಟಿದ್ದೀವಿ. ಈ ಥರ ಡೈಲಾಗ್ಸ್ ಎಲ್ಲ ಇದೆಯಾ? ಇನ್ನೂ ಒಳ್ಳೆ ಡೈಲಾಗ್ಸ್ ಇದೆ ತಾನೆ? ಓಕೆ. ಒಂದು ಚೈನಾ ಭಾಷೆಯಲ್ಲಿ ನನಗೂ ಬರಿ ಅಂತ ಹೇಳಿದ್ರು. ನಾನು ಚೈನಾ ನನಗೆ ಬರಲ್ಲ ಅಂದರು. ಸರಿ ಅಂದ್ಬಿಟ್ಟು ಬರೆಯಕ್ಕೆ ಬರಲ್ಲ, ಹಂಗೆ ಹೇಳ್ತೀನಿ ಅಂದ್ರೆ ರೆಕಾರ್ಡ್ ಮಾಡ್ಕೊಂಡ್ರಿ ಅಂದರು. ನಾವು ರೆಕಾರ್ಡ್ ಮಾಡ್ಕೊಂಡು 2 ಪಾಯಿಂಟ್ ಆಯಿತು. 2ನೇ ಸುಳ್ಳು, ನನಗೆ ಗೊತ್ತಾಗೋಯ್ತು. ಬಟ್ ಏನಂತ 6 ಪ್ಯಾಕ್ ಹೀರೋ ಆಲ್ಫಾ ಮಾಡಿರೋದು ಅದು ನೋಡ್ಬಿಟ್ಟಿದ್ದಾರೆ ಜನ. 3ನೇ ನಿಜ.
ಒಂದೊಂದು ಪ್ಯಾಕ್ಗೂ ಒಂದೊಂದು ಹೆಸರು ಕೊಡ್ಬೋದು. 6 ಕೋಟಿ ಕನ್ನಡಿಗರಿಗೆ ಅರ್ಪಣೆ ಮೆಚ್ಚಿಸಕ್ಕೆ ನೋಡಿ ನೋಡಿ ಎಷ್ಟು ಕಷ್ಟ ಆಗಿದೆ. ಒಂದು ಪೋಸ್ಟರ್ ಮುಖಾಂತರನೇ ಗೊತ್ತಾಗಬೇಕು ಅಂತ 6 ಕೋಟಿ ಕನ್ನಡಿಗರಿಗೋಸ್ಕರ 6 ಆಕ್ಚುಲಿ 6 ಪ್ಯಾಕ್ ಅನ್ನೋದು ಅರಿಷಡ್ ವರ್ಗಗಳನ್ನ ಕಟ್ಟಾಗಿ ಬಂತು. ನನಗೆ ಹೀರೋ ಬಗ್ಗೆ ಏನು ಗೊತ್ತಾಯ್ತಂದ್ರೆ ಕೆಲವೊಂದು ನೀವು ಬರ್ಕೊಡದೇ ಇದ್ರು ಹೇಳ್ತಾರೆ ಅವರು 6 ಕೋಟಿ ಕನ್ನಡಿಗರು, ತುಂಬ ಅದೆಲ್ಲ ಅಪರೂಪದ ಪದ. ಗುಡ್, ನೀವು ಒಂಚೂರು ರೆಸ್ಟ್ ಮಾಡಿ ಮಸ್ತಿದೆ, ನೀವು ತೊಗೊಳ್ಳಿ. ನಾವು ಹೇಳ್ಬೇಕಾ? ಪಾಯಿಂಟ್ ನಂಬರ್ 4. ಪಾಯಿಂಟ್ ನಂಬರ್ 4, ಸಿನಿಮಾ ನಡೆಯೋದು ಪ್ರೆಸೆಂಟ್ ಟೈಮ್ ಲೈನಲ್ಲಿ. ಸೊ ಕತೆ ನಡೆಯೋದು ಬೆಂಗಳೂರಲ್ಲೇ, ಒಂದು ಏರಿಯಾ ಬೇಸ್ ಮಾಡಿರೋದು, ಕೋರ್ಮಂಗ್ಲ ಟು ಬಿ ಪ್ರಿಸೈಸ್. ಆಮೇಲೆ ಇಬ್ಬರು ಫೀಮೇಲ್ ಕ್ಯಾರೆಕ್ಟರ್ಸಲ್ಲಿ ಒಂದು ಕ್ಯಾರೆಕ್ಟರ್ದು ಡೆತ್ ಆಗುತ್ತೆ ಫಿಲ್ಮಲ್ಲಿ. ಅದು ಬಿಟ್ಟರೆ ಒಬ್ಬರು ಹೊಯ್ಸಳ ಹಾಗೂ ಮತ್ತು ಈ ಪಿಕ್ಚರ್ಗೂ ಒಂದು ಕನೆಕ್ಟ್ ಇದೆ. ಗುರುದೇವ್ ಹೊಯ್ಸಳ ಫಿಲಮ್ ಇದರಲ್ಲಿ, ಅದಕ್ಕೂ ಇದಕ್ಕೂ ಒಂದು ಕನೆಕ್ಟ್ ಇದೆ. ಅದು ಬಿಟ್ಟರೆ ತೆಲುಗು ಪಿಕ್ಚರಲ್ಲೂ ಇದು ತೆಲುಗು ಲ್ಯಾಂಗ್ವೇಜಲ್ಲೂ ಇದು ಡಬ್ ಆಗ್ತಾ ಇದೆ. ಅದು ಫೆಬ್ರವರಿ 20ಕ್ಕೆ ರಿಲೀಸ್ ಇದೆ. ಸೊ ನೆಕ್ಸ್ಟ್ ಅದಾದಮೇಲೆ ನಾವು ಹಿಂದಿ, ತಮಿಳು, ಸ್ಪ್ಯಾನಿಷು, ಇನ್ನೇನೇನು ಭಾಷೆಗಳು ಮನುಷ್ಯರು ಮಾತಾಡ್ಬೋದು ಅದೆಲ್ಲದರಲ್ಲೂ ಮಾಡ್ತೀವಿ ಡಬ್. ನೀವು ಆ್ಯಕ್ಟ್ ಮಾಡ್ಬೋದು ಅನ್ಸುತ್ತೆ ನನಗೆ. ಮಾಡಿದ್ದೀನಿ ಸರ್. ಮಾಡಿದ್ದಾರೆ. ಅಣ್ಣ ಏನೋ ಹೇಳ್ತಾರಂತೆ. ಅಲ್ಲ, ಆಲ್ರೆಡಿ ಅದೇ ನಮ್ಮದು ಟೀಸರು ಸಾಂಗ್ಸ್ ನೋಡಿ ಹೊಸಬರಾದ್ರೂ ತೆಲುಗು ಡಿಸ್ಟ್ರಿಬ್ಯೂಟರ್ ಒಬ್ರು ಬಂದು ಆಂಧ್ರ ಪ್ರದೇಶ್, ತೆಲಂಗಾಣ ಎಲ್ಲ ನಾವು ರಿಲೀಸ್ ಮಾಡ್ತೀವಿ, ಕರ್ನಾಟಕದಲ್ಲೇ ಯಾಕೆ ನಿಮ್ಮದು ಕನ್ನಡ ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ನಾವು ಮಾಡ್ತೀವಿ ಅಂತ ತಗೊಂಡು ಅಲ್ಲೂ ಮಾಡ್ತಾ ಇದ್ದಾರೆ. ಬೇರೆ ಲ್ಯಾಂಗ್ವೇಜಸ್ ಅವ್ರ ಟೇಸ್ಟ್ ಭಾಳ ಇಷ್ಟ ಆಯ್ತು ನನಗೆ. ಸಿನಿಮಾ ರಿಲೀಸಿಗೆ ಮುಂಚೆನೇ ಅಷ್ಟು ಕ್ವಾಲಿಟಿ ಟೀಸರ್ ಸಾಂಗ್ಸ್ ಎಲ್ಲ ನೋಡಿ ಹೇಳಿರೋದು 8 ಪಾಯಿಂಟ್ ಡಿಲೀಟ್ ಮಾಡಿದ್ದೀನಿ ಅಂತ ನೀವೇ ಅನ್ಕೊಳ್ಳಿ. ಸುಮ್ಮನೆ ಹೇಳ್ಬೇಕಲ್ಲ 10 ಅಂತ ನಾವು ಪ್ರಾಮಿಸ್ ಮಾಡಿ. ಪಿಕ್ಚರ್ ಬಡ್ಜೆಟ್ಟು 32 ಕೋಟಿ ಆಗಿದೆ. 32 ಇನ್ಕ್ಲೂಡಿಂಗ್ ಕನ್ನಡ ಆ್ಯಂಡ್ ತೆಲುಗು. ಅವಾಗಲೇ ಪಾಪ ಹೇಳಿದೆ ದುಡ್ಡು ಬಂದರೆ ಮಾಡ್ತೀನಿ ನೆಕ್ಸ್ಟ್ ಸಿನಿಮಾ. ಕಷ್ಟ ಸರಿ, ಪ್ರೊಡ್ಯೂಸರ್ ಸಿಕ್ಕದಾಗ ಹಿರ್ಕೊಂಡ್ಬಿಡ್ಬೇಕು. ಇದೇನೋ ರೂಮಿಗೆ ಕರ್ಕೊಂಡೋಗಿ ಹೀರ್ಕೊಳ್ಳೋದು ಅಂದರೆ ದುಡ್ಡು ಲೆಕ್ಕ ಹಾಕ್ಬಿಟ್ಟು. ನಂಗೆ ಇನ್ನೊಂದು ಡೈಲಾಗು ಇಷ್ಟ ಆಯಿತು, ದುಡ್ಡು ಎಣ್ಸೋದು. 3, 2, 1 ಗೋ. ಯಾವಾಗಲೂ ಫ್ರಿಜ್ಜು, ವಾಷಿಂಗ್ ಮಿಷಿನ್ ತಗೊಳೋದೇ ಆಗೋಯ್ತು. ದುಡ್ಡು ಎಣ್ಸೋ ಮಿಷಿನ್ ತಗೊಬೇಕು. ನಿಮ್ಮಲ್ಲಿ ಇದೆಯಾ ಸರ್ ದುಡ್ಡು ಎಣ್ಸೋ ಮಿಷಿನ್? 2 ಇದೆ. 2 ಈ ಥರ ಶೋ ಮಾಡ್ತಾ ಇದ್ರೆ 2, 4 ತಗೊಂಬೋದು. ಯಾರಿಗಾದ್ರು ಗ್ರೂಪ್ ಟ್ರಿಪ್ಪು ಅಥವಾ ಇಂಡಿವಿಜುವಲ್ ಟ್ರಿಪ್ ಹೋಗಬೇಕು ಅಂದರೆ ಶ್ರೀನಿಧಿ ಹಾಲಿಡೇಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಶ್ರೀನಿಧಿ ಹಾಲಿಡೇಸ್ ಅವರು ಡೊಮೆಸ್ಟಿಕ್ಕು ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳಲ್ಲಿ ಎಕ್ಸ್ಪರ್ಟು. ತುಂಬ ಕಡಿಮೆ ರೇಟ್ನಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನೆಲ್ಲ ಆರ್ಗನೈಸ್ ಮಾಡ್ತಾರೆ. ಗ್ರೂಪ್ ಟ್ರಿಪ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಟ್ರಿಪ್ ಆಗಿರ್ಬೋದು, ಡೊಮೆಸ್ಟಿಕ್ಕು ಮತ್ತು ಇಂಟರ್ನ್ಯಾಷನಲ್ ಎರಡನ್ನೂ ಮಾಡ್ತಾರೆ. ಮೋರ್ ದ್ಯಾನ್ ಎನಿಥಿಂಗ್ ಇವ್ರ ಸ್ಪೆಷಾಲಿಟಿ ಏನಂದರೆ ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ, ನಿಮಗೆ ಹೇಗೆ ಬೇಕೋ ಹಾಗೆ. ಸುಮಾರು ಇಲ್ಲಿವರೆಗೂ 650ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. 20ಕ್ಕೂ ಹೆಚ್ಚು ವರ್ಷಗಳಿಂದ ಇವರು ಟ್ರಿಪ್ಗಳನ್ನು ಆರ್ಗನೈಸ್ ಮಾಡ್ತಾರೆ. ಬೆಂಗಳೂರಿಗೆ ಬಂದು 1.5 ವರ್ಷ ಆಗಿದೆ. ಮೈಸೂರಲ್ಲಿ ಇವ್ರದ್ದು ಮೇನ್ ಬ್ರಾಂಚ್ ಇದೆ, ಶ್ರೀನಿಧಿ ಹಾಲಿಡೇಸ್. ಸರ್ ಇವಾಗ 10 ಸೆಕೆಂಡ್ ಗೇಮ್ ಅಂತ ಸರ್. 10 ಸೆಕೆಂಡಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಪಟ್ ಪಟ್ ಅಂತ ಉತ್ತರಗಳು ಕೊಡಬೇಕು. ಓಕೆನಾ? ಯಾರಿಂದ ಶುರು ಮಾಡೋಣ? ಹೆಸರು ಗಂಡಸರು ಫಸ್ಟು. ಈಗ ಯೋಚನೆ ಮಾಡಿ ಯಾರಿಂದ ಶುರು ಮಾಡೋಣ. ಮಾಸ್ತಿ ಸರ್. ತಮಗ್ ತಾವೇ ಗಂಡಸರಲ್ಲ ಅಂತ ಒಪ್ಕೊಳ್ಳೋದು ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನೋಡಿ ಪ್ರಪಂಚ. ನಮ್ಮ ಚಾನಲ್ ಒಳ್ಳೆ ಚಾನಲ್ ಅಲ್ಲ ಸರ್, ಹೇಳಿದ ಮತ್ತೆ ಕೇಳಲ್ಲ. ನಾವು ಹೇಳಿದ್ದೆ ಆಗಬೇಕು. ಸೊ ವಿಜಯ್ ಅವರಿಂದನೇ ಶುರು ಮಾಡೋದು. ವೆರಿ ಗುಡ್. ಓಕೆನಾ? ಇಲ್ಲ ಎಡಿಟಲ್ಲಿ ನಿಮ್ಮದೇ ಫಸ್ಟ್ ಹಾಕೊಳ್ಳೋದು. ಆಲ್ಫಾ ಅಂತ ಸಿನಿಮಾ ಹೆಸರಲ್ವಾ? ಆ ಇಂದ ಶುರು ಆಗೋ ಕನ್ನಡದ 5 ಕನ್ನಡದ ಸಿನಿಮಾಗಳ ಹೆಸರು ಹೇಳಿ. ಆನಂದ್, ಆಕಸ್ಮಿಕ, ಅನಾಥರು, ಅಣ್ಣ ಬಾಂಡ್. 5 2 ಮಾರ್ಕ್ಸು, 3 ತಪ್ಪು, 30 ಸೆಕೆಂಡ್ ಎಕ್ಸ್ಟ್ರಾ ತೊಗೊಂಡಿದ್ದೀರಾ. ಆಲ್ಫಾ ಎರಡನೇ ಆರಂಭ, ಆ ದಿನಗಳು, ಆಕಸ್ಮಿಕ. ಆಲ್ಫಾ ಹೇಳ್ಬೋದಾಗಿತ್ತು ನೀವು. ಸ್ವಂತ ಮಗು ಮೇಲೆ ಪ್ರೀತಿ ಇಲ್ಲ ಮನುಷ್ಯಂಗೆ. ಇರಲಿ, ನಿಮ್ಗಿಂತ ಒಳ್ಳೆ ಡೈರೆಕ್ಟರ್ 5 ಹೆಸರು ಹೇಳಿ ಕನ್ನಡದಲ್ಲಿ. ಪುಟ್ಟಣ್ಣ ಕಣಗಾಲ್, ಉಪೇಂದ್ರ, ಸುನೀಲ್ ಕುಮಾರ್ ದೇಸಾಯಿ, ಇವರು ಶಿವಮಣಿ ಅವರು, ರಾಜೇಂದ್ರ ಸಿಂಗ್ ಬಾಬು. ಈಗ ಒಂದು 3 ಹೆಸರು ಹೇಳ್ತೀರಾ, ಅವ್ರು ನಿಮ್ಗಿಂತ ಒಳ್ಳೆ ಡೈರೆಕ್ಟರ್ ಅಲ್ವಾ ಅಂತ ಹೇಳ್ತೀರಾ? ಶೋರಾ? ಪಕ್ಕ ಬೇಡ ಬಿಡಿ, ಆಮೇಲೆ ಕಾಂಟ್ರವರ್ಸಿ. ನೀವು ಇತ್ತೀಚೆಗೆ ನೋಡಿದ 2 ಒಳ್ಳೆ ಕನ್ನಡ ಸಿನಿಮಾ. ಜೇಸಿ, ಲ್ಯಾಂಡ್ ಲಾರ್ಡ್. ಆಲ್ಫಾ ಮೂವಿಲಿ ಮಿಸ್ ಮಾಡ್ಕೊಳ್ಳೇಬಾರ್ದು ಅನ್ನೋ 3 ಸೀನ್ ಯಾವ್ಯಾವುದು? ಕ್ಲೈಮ್ಯಾಕ್ಸ್, ಫಿಲ್ಮ್ ಓಪನಿಂಗ್ ಸೀನು, ಇಂಟರ್ವಲ್ ಸೀನ್. ಎದ್ದೋಗ್ಲೇಬಾರ್ದು ಅಂತ. ಇಂಟೆಲಿಜೆಂಟ್ ಆನ್ಸರ್ ಅಲ್ಲ? ಅಲ್ಲ, ಇಟ್ಸ್ ಕನೆಕ್ಟೆಡ್. ಅದನ್ನು ಮಿಸ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗಲ್ಲ. ಸರಿ, ಈಗ ಅನೂಪ್ ಸರ್ ಬೇಕಾ?
ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಎದೋಗ್ಬಿಡಿ, ನನಗೇನು ತೊಂದರೆ. ಸರ್ ನಾನು ಇನ್ನೇನು ಮಾತಾಡಲಿ ಸರ್, ಕತೆ ಹೇಳ್ಸಾಯ್ತು, ಕ್ಯಾರೆಕ್ಟರ್ಸ್ ಹೇಳ್ಸಾಯ್ತು, ಸುಳ್ಳು ಹೇಳ್ಸಾಯ್ತು, ನಿಜ ಹೇಳ್ಸಾಯ್ತು, ಇನ್ನೇನು ಮಾತಾಡಲಿ. ಒಂದೆರಡು ಕಾಂಟ್ರವರ್ಸಿ ಮಾಡಿ. ಕಾಂಟ್ರಿವರ್ಸಿ ಮಾಡೋಷ್ಟು ಬೆಳೆದಿಲ್ಲ ಸರ್ ಇನ್ನು ನಾವು. ಯಾರನ್ನ ಕಾಂಟ್ರವರ್ಸಿ ಮಾಡೋರನ್ನ ಕರೆಸ್ತೀರಾ? ಅವ್ರು ಅನುಪ್ಸರ ಮಾಡ್ಸೋಣ. ಸರಿ, ಹೊಡ್ತೀರಾ? ಕುಂಕುಮ ಕೊಡ್ಬೇಕಾ? ಬೇಡ, ಬರೋಣ. ತಾಂಬೂಲ ಕೊಟ್ಟಿದ್ರೆ ಹೋಗ್ತಿದ್ವಿ. ನಮ್ಮ ಹೀರೋ ಬಗ್ಗೆ ಒಂದು 3 ಸುಳ್ಳು ಹೇಳಿ. ಇವ್ರು ತುಂಬ ಕೆಟ್ಟವರು, ಕಾಸೆ ಬಿಚ್ಚಲ್ಲ, ಚೆನ್ನಾಗಿ ತಿಂತಾರೆ. ಮಾಸ್ತಿ ಬಗ್ಗೆ ಅವರು ಡೈಲಾಗ್ಸ್ ಟೈಮಿಗೆ ಕೊಡಲ್ಲ. ಸುಳ್ಳು ಸುಳ್ಳೆ, ಡೈಲಾಗ್ಸ್ ಟೈಮಿಗೆ ಕೊಡಲ್ಲ. ಆಮೇಲೆ ಪೇಮೆಂಟು ತುಂಬ ಏನು ಕೊಟ್ಟಿಲ್ಲ ಅಂದರೂ ಮಾಡ್ತಾರೆ ಕೆಲಸ. ಆಮೇಲೆ ತುಂಬ ಇಂಟರ್ವ್ಯೂಸ್ಗಳು ಕೊಡ್ತಾರೆ ಅವರು. ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ್ ಅವರಲ್ಲಿ ಇಷ್ಟ ಆಗದೆ ಇರೋ 3 ಗುಣ, ಇಷ್ಟ ಆಗೋ 2 ಗುಣ ಹೇಳಿ. ಅವರು ಮೊಬೈಲ್ ನೆಟ್ವರ್ಕ್ ಸಿಗಲ್ಲ ಬೇಗ, ಅದೇ ಇಷ್ಟ ಆಗದೆ ಇರೋ ಗುಣ. ಅದು ಬಿಟ್ಟರೆ ಅವರು ತುಂಬ ಆಚೆ ಬರಲ್ಲ, ಜಸ್ಟ್ ಲೈಕ್ ಮೀ, ಸ್ವಲ್ಪ ಅವಾಯ್ಡ್ ಆಗಿಟ್ಟಿರ್ತಾರೆ ಜನಗಳನ್ನ. ಅದು ಸರ್, ನಿಮ್ಮದು ರಿಯಾಕ್ಷನ್ ಶಾಟ್ ಆಮೇಲೆ ಹಾಕೋತೀನಿ. ಅದು ನನಗೆ ಇಷ್ಟ ಆಗಲ್ಲ. ಇಷ್ಟ ಆಗೋದೇನೆಂದರೆ ಹಿ ಈಸ್ ವೆರಿ ಕೋಆಪ್ರೇಟಿವ್, ವೆರಿ ಅಂಡರ್ಸ್ಟ್ಯಾಂಡಿಂಗ್. ಹಿ ಗಿವ್ಸ್ ಎ ಲಾಟ್ ಆಫ್ ಟೈಮ್, ಇಂಪಾರ್ಟೆನ್ಸ್ ಟು ಎವ್ರಿ ಒನ್. ನಾನಾಗ್ಬೋದು, ನನ್ನ ಟೀಮ್ ಆಗ್ಬೋದು, ಎನಿ ಒನ್, ಎವ್ರಿ ಒನ್. ಇದು ಒಳ್ಳೆ ಗುಣ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು ನೀವು ಬಂದಿದ್ದು. ನಿಮಗೋಸ್ಕರ ನಮ್ಮಲ್ಲಿ ನಿಧಿ ವೃದ್ಧಿ ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ಥ್ಯಾಂಕ್ ಯು. ಇದು ಮರಳಿ ಸಂತೆ ಅಂತ ಆರ್ಗ್ಯಾನಿಕ್ ಸ್ಟೋರು, ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಮತ್ತು ಪೆನ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೀಟಾಗಿ ಬರೀಲಿ ಅಂತ, ನಮ್ಮ ರಾಗ ಆರ್ಟ್ಸವರು. ಅವರಿಬ್ಬರು ನಮಗೂ ಬರುತ್ತಿದ್ದು ಆಮೇಲೆ ಅಂತ ಕಾಯ್ತಿದ್ದಾರೆ. ಸೊ ತಾವೇನು ಹೊರಡ್ಬೋದು, ಸಿನಿಮಾ ಕೆಲಸಗಳು ಜಾಸ್ತಿ ಇರುತ್ತೆ, ಹೊರಡಲೇಬೇಕು ಅಂತ ಕೇಳ್ಕೊಂಡ್ರಿ ಪಾಪ. ಸರಿ, ಆಯ್ತು. ಚೆನ್ನಾಗಿ ಇದು ಮಾಡಿಸಿ ಅವ್ರ ಹತ್ರ ಇಂಟರ್ವ್ಯೂಗಳು, ಇನ್ನೂ ಬ್ಯಾಲೆನ್ಸ್ ಇರೋದು. ಥ್ಯಾಂಕ್ ಯು. ಜೋಕ್ಸ್ ಅಪಾರ್ಟ್, ತುಂಬ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ನಿಮ್ಮ ಸಿನಿಮಾಗೆ. ಇನ್ನೂ 10 ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ಪ್ರೊಡ್ಯೂಸರ್ಗಳೆಲ್ಲ ನಿಮ್ಮ ನಟಿಸ್ಕೊಂಬರಲಿ, ಅಂದರೆ ಕತೆ ಮಾಡಿಕೊಡಿ ಅಂತ. ಥ್ಯಾಂಕ್ ಯು. ನನಗೆ ತುಂಬ ಕೋಪ, ಕರೆಕ್ಟ್ ಟೈಮಿಗೆ ಹಾಡು ಕೊಡಲ್ಲ, ತುಂಬ ಫ್ಲರ್ಟ್ ಮಾಡ್ತೀವಿ. ಈ ಹ್ಯಾಬಿಟ್ಸ್ ಅನ್ನೋದು ಏನು ಗೊತ್ತಾ ಸರ್, ಹೆಚ್ಚೋದ್ರೆ ಎ ಬಿಟ್ಟಿರುತ್ತೆ, ಎ ಹೋದ್ರೆ ಬಿಟ್ಟಿರುತ್ತೆ, ಬಿ ಹೋದ್ರೆ ಇಟ್ಟಿರುತ್ತೆ, ಐ ಹೋದ್ರೆ ಟಿ ಆದ್ರೂ ಇರುತ್ತೆ, ಏನೋ ಒಂದು ಸ್ವಲ್ಪ ಆದ್ರೂ ಇರುತ್ತೆ. ಪ್ಲೇಸ್ ಹೆಸರುಗಳಿರೋ ಕನ್ನಡದ 5 ಸಿನಿಮಾಗಳ ಹೆಸರು. KGF, ಮೆಜೆಸ್ಟಿಕ್ಕು, ಕಳಸಿಪಾಳ್ಯ, ಮಂಡ್ಯ, ಮೈಸೂರು ಮಲ್ಲಿಗೆ. ಇವರೇ ಹೇಳ್ಕೊಡಿ, ಯಾವ್ದು ಇದೆ ಅಲ್ಲ ಸರ್. ಈ ಮ್ಯೂಸಿಕ್ ಡೈರೆಕ್ಟರ್ಗಳು ಸಿನಿಮಾದಲ್ಲಿ ಆಲ್ಬಮಲ್ಲಿ 1-2 ಹಾಡನ್ನ ಅವರೇ ಹಾಡ್ಕೊಂಡ್ಬಿಡ್ತಾರೆ. ಅದೇನು ದುಡ್ಡು ಉಳ್ಸಕ್ಕ ಅಥವಾ ಏನಕ್ಕೆ ಸರ್ ಅದು? ಯಾವತ್ತೂ ನನ್ನ ಮ್ಯೂಸಿಕಲ್ಲಿ ನಾನೇ ಹಾಡಬೇಕು ಅಂತ. ಬೆಡ್ರೂಮಲ್ಲಿ ಇಡಬಾರ್ದಂತ 3 ಐಟಮ್ಸ್ ಹೇಳಿ. ಏನು ಇಡ್ಬೋದು ಸರ್? ಬೆಡ್ರೂಮ್ ಅಂದಮೇಲೆ ನಿದ್ದೆ ಬರುವಂಥ ಪುಸ್ತಕ, ಟಿವಿ, CCTV ಇದನ್ನ ಇಡಬಾರ್ದು. ಬೆಡ್ರೂಮಲ್ಲಿ ಮಲಗಲೇಬಾರ್ದು, ಅಲಾರಾಮ್ ಇಡಬಾರ್ದು. ನಿದ್ದೆ ಬರುವಂಥ ಪುಸ್ತಕ ಮಲಗಲೇಬಾರ್ದು ಅಂತಾರ ನೀವು? ಅಲ್ಲ, ಗಂಡು ಮಕ್ಕಳು ಮೊಬೈಲಲ್ಲಿ ನೋಡೋ 4 ವಿಷಯಗಳು. 4 ಯಾವ್ದು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲಾದ್ರೂ ಯಾವ್ದಾದ್ರು 3 ಅಂತೂ ಪ್ರಮುಖವಾಗಿ ನೋಡ್ತಾರೆ. ಟೆಂಡೂಲ್ಕರ್ ಅವ್ರ ತಂದೆ ಅವ್ರ ಮಗನ್ನ ದೊಡ್ಡ ಕ್ರಿಕೆಟರ್ ಮಾಡಬೇಕು ಅಂತ ಹೋದ್ರು. ಆ ಟೆಂಡೂಲ್ಕರ್ಗೂ ಇತ್ತು, ಅವ್ರು ಆದ್ರು. ಅದೇ ಟೆಂಡೂಲ್ಕರ್ ಅವ್ರ ಮಗನ್ನ ಒಳ್ಳೆ ಕ್ರಿಕೆಟರ್ ಮಾಡಕ್ ಹೋದ್ರು. ಆಯ್ತಾ, ಆಸೆ ಗುರಿ ನೀನ್ ಇಟ್ಕೊಂಡು ನನ್ನನ್ನಾಗೋದ್ರೆ ಹೆಂಗೆ? ಹುಡುಗ ಹನಿಮೂನ್ ಪೀರಿಯಡ್ ಅಲ್ಲಿ ಅವನೇ. ಬೇಕಾ ನಿಮ್ಗೆ ಇವಾಗ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನ್ಸುಗೊಳ್ಳೆದು.